ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಬಹುಶಃ ನಿಮ್ಮ ಕೈಯಲ್ಲಿ ಆಗಲೇ ಇವತ್ತಿನ ದಿನದ ಗೋಷ್ಠಿಯ ವಿಷಯ ಇದೆ ಅಂತ ಭಾವಿಸ್ತೇನೆ. ಜಾನಪದ ಲೋಕದ ವಿಸ್ತರಣೆ, ನವ ಜಾನಪದ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅದಾಗಲೇ ನಮ್ಮ ಜೊತೆ 4 ಜನ ಗಣ್ಯರು ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ KR ಸಂಧ್ಯಾರೆಡ್ಡಿ ಮೇಡಮ್ ಅವರನ್ನು, ಟಿ ಗೋವಿಂದರಾಜ್ ಅವರನ್ನು, ಶಿಲ್ಪಾ ಮುಡಬಿ ಅವರನ್ನು ಹಾಗೂ ಕುರುವ ಬಸವರಾಜ್ ಅವರನ್ನು ನಾನು ಬುಕ್ ಬ್ರಹ್ಮ ತಂಡದ ವತಿಯಿಂದ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕುರುವ ಬಸವರಾಜ್ ಅವರು ಇವತ್ತಿನ ಕಾರ್ಯಕ್ರಮದ ಅಥವಾ ಈ ಗೋಷ್ಠಿಯ ಸಂಚಾಲಕತ್ವವನ್ನು ವಹಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ಹೆಚ್ಚು ಸಮರ್ಥವಾಗಿ ನೋಡುವ ದಿಕ್ಕಿನತ್ತ ನಾವು ತಿರುಗಿದ್ದೇವೆ. ಬಹಳ ಸಮಾಧಾನದ ವಿಷಯ. ನವಜಾನಪದದ ಕುರಿತು ನಾವು ಚಲಿಸ್ತಾ ಇದ್ದೇವೆ. ಪಾಂಡವಪುರದ ತಿಮ್ಮಮ್ಮ ಹಾಡಿದ ಒಂದು ಹಾಡಿನ ಪಲ್ಲವಿ ಭಾಳ ನನಗೆ ನೆನಪಿಗೆ ಬರುತ್ತೆ. ಅವಳು ಹಾಡ್ತಾ ಇದ್ಲು ಅನೇಕ ಶೋಭಾನೆಯ ಅಸಂಖ್ಯ ಪದಗಳು, ಸಂಖ್ಯೆಯಲ್ಲಿ ಹೇಳೋದೇ ಕಷ್ಟವಾಗುವಂಥ ಅಸಂಖ್ಯ ದನಿ ದಾಟಿ ಅಸಂಖ್ಯ ಹಾಡು, ಅಸಂಖ್ಯ ಪಲ್ಲವಿಗಳನ್ನು ಹಾಡುವ ತಿಮ್ಮಮ್ಮ ಜಾಪನ್ ನಾಟಿ ಓಪನ್ ಆಯಿತು ಮಲೆಯ ಮಾದೇವ ಅಂಥೇಳಿ ಹಾಡೋದನ್ನು ನೋಡ್ತೇವೆ. ಎಡಗೈಗೆ ವಾಚ್ ಹಾಕಿ ಸೈಕಲ್ಗೆ ಬ್ರೇಕ್ ಹಾಕಿ ತಾಯಿ ದೊಡ್ಡಮ್ಮಗೆ ಲೈಟ್ ಹಾಕಿ ಅಂತ ಹಾಡೋದನ್ನು ನೋಡ್ತೇವೆ. ಜಾನಪದ ಅನ್ನೋದು ನಿಂತು ನೀರಲ್ಲ, ಸಂಸ್ಕೃತಿ ಹೇಗೋ ಹಾಗೆಯೇ, ಆದರೆ ಹೆಚ್ಚು ನಿಧಾನವಾಗಿ ಚಲಿಸೋದೆ ಅಂತ ನಾವು ಭಾವಿಸ್ತೀವಿ. ಕಾಲಮಾನದ ಬಿರುಸು ಹೇಗೆ ಓಡುತ್ತೋ ಅದಕ್ಕೆ ತಕ್ಕಾಗಿ ತನ್ನ ಬದಲಾವಣೆಯನ್ನು ಒಳಗೆ ಕಂಡುಕೊಳ್ಳೋ ದಾರಿಯನ್ನು ನೋಡ್ತೀವಿ. ಅದು ಕೂಡ ಚಲನಶೀಲವಾದ್ದು ಅನ್ನೋದು ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಭಾಳ ಒಂದು ಕಾಲ ಇತ್ತು ಮೌಖಿಕ ಅಂತ. ಮೌಖಿಕ ಅಂದರೆ ಹಾಡು ಮಾತುಗಳನ್ನು ನೆನಪಲ್ಲಿ ಇಟ್ಕೊಂಡು ಅಥವಾ ಬಾಯಿ ಮೂಲಕವೇ ಆಡುವಂತಹ ಕ್ರಿಯೆ ಇತ್ತಲ್ಲ, ಮೌಖಿಕ ತೋಂಡಿ ಇತ್ತಲೂ ಕರೀತಾರೆ. ಆ ಕಾಲಘಟ್ಟದಲ್ಲಿ ಬಂದ ಹಾಡಿನ ಪ್ರಮಾಣದ ಜಾನಪದದ ರೂಪಗಳು ಅತ್ಯಂತ ಪಕ್ವವಾಗಿದ್ದ ರೂಪಗಳನ್ನು ನಾವು ಕಂಡಿದ್ವಿ. ಕಾಲ ಈಗ ಹೊರಡ್ತಾ ಇದೆ. 70% ಹತ್ತಿರ ಅಕ್ಷರ ಬಲ್ಲವರ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಅಕ್ಷರ ಬಲ್ಲವರ ಕಾಲಘಟ್ಟದಲ್ಲಿ ಹುಟ್ಟುವ ಹಾಡುಗಳು ಮೌಖಿಕದ ಗುಣವನ್ನು ಹಿಂದಕ್ಕೆ ಸರಿಸಿ ಹೊಸ ಕಾಲಮಾನದ ಆಲೋಚನೆಗಳ ದಾರಿಗಳಲ್ಲಿ ಕಂಡುಕೊಂಡಿರೋ ರೂಪಗಳಿದೆ. ಇದು ನಮ್ಮ ಹಾಡುಗಾರರಲ್ಲಿ ಕೂಡ ಆಗಿರುವಂತಹ ಬದಲಾವಣೆಯನ್ನು ನಾವು ಗಮನಿಸ್ಬೋದು. ಹಾಗಾಗಿ ನವಜಾನಪದ ಅನ್ನೋದು ಬಹುತೇಕ ಎಲ್ಲ ಪ್ರಕಾರಗಳು, ನಾವು ಆ ಪ್ರಕಾರಗಳ ಆಹಾರ, ಊಟ, ವೇಷ, ಪ್ರತಿಯೊಂದು ವಿವರದಲ್ಲಿಯೂ ವಾದ್ಯ, ಆಭರಣ ಅನೇಕ ದಿಕ್ಕಿನಿಂದ ಸಾಧ್ಯ. ನಾವು ಇದರಲ್ಲಿ ನಮ್ಮ ಮಧ್ಯೆ ಇರೋ ಹಿರಿಯರಾದ ಸಂಧ್ಯಾ ರೆಡ್ಡಿಯವರು ಭಾಳ ಹಿರಿಯ ತಲೆಮಾರಿನ ಜಾನಪದ ವಿದ್ವಾಂಸರು, ಜಾನಪದ ಕಥೆಗಳ ಕುರಿತೇ ಅಧ್ಯಯನ ಮಾಡಿರೋರು, ಲೇಖಕಿಯರ ಸಂಘದ ಅಧ್ಯಕ್ಷರಾಗಿದ್ದವರು. ನನ್ನ ಬಲಪಾಕದಲ್ಲಿ ಕೂತಿರುವಂಥವರು ಟಿ ಗೋವಿಂದರಾಜು ಅಂತವರು ತೀರ ಹಿರಿಯ ತಲೆಮಾರಿನ ವಿದ್ವಾಂಸರು. ಅಸಂಖ್ಯ ಕೃತಿಗಳನ್ನು ತಂದಿದ್ದಾರೆ. ಕಂಡಲ್ಲಿ ನಿಂತಲ್ಲಿ ಉಂಡಲ್ಲಿ ಅನ್ನೋ ಥರದಲ್ಲಿ ಅವರು ಅತ್ಯಂತ ಕ್ಷೇತ್ರ ಕಾರ್ಯವನ್ನು ಪ್ರೀತಿಸಿ ಬದುಕಿದವರು, ಅನೇಕ ಮಗ್ಗಲುಗಳನ್ನು ಕಂಡವರು. ಹಾಗೆ ನನ್ನ ಜೊತೆಗೆ ಇನ್ನೊಬ್ಬರು ಕೂತಿದ್ದಾರೆ, ಶಿಲ್ಪಾ ಮುಡಬಿ ಅಂಥೇಳಿ. ಅವರು ಜಾನಪದದ ಹಾಡುಗಳನ್ನು ನಾನು ಅರಗಿಸ್ಕೊಳ್ತೀನಿ, ಕಲಿತೀನಿ, ಅದರ ತಳ ಹಿಡಿದು ನನ್ನ ಒಡಲಿಗೆ ಸೇರಿಸ್ಕೋತೀನಿ ಅಂಥೇಳಿ ತುಂಬು ಮನಸ್ಸಿನಿಂದ, ಕಾಳಜಿಯಿಂದ, ಆ ಕಾಳಜಿ ಯಾರಿಗೂ ಆ ಪ್ರಮಾಣದ ಹಾಡು ದಕ್ಕಬಲ್ಲದು ಅನ್ನೋದಕ್ಕೆ ಇರುವಂತಹ ಮುಡುಬಿ ನಮ್ಗೆ ಕಾಣ್ತಾರೆ. ಅದಕ್ಕೆ ಹಾಡೋಕ್ಕೊಂದು ಧ್ವನಿ ಸಾಮರ್ಥ್ಯ ಇರಬೇಕು, ನಿಮ್ಮ ಕಲಿಕೆಯ ಶ್ರದ್ಧೆ ಇರಬೇಕು. ಅನೇಕ ವರ್ಷಗಳ ಕಾಲ ಕಲಿತ ಮೇಲೆ ಆ ಹಾಡು ನಿಮಗೆ ದಕ್ಕೀತು ಅನ್ನೋದಕ್ಕೆ ಸಾಕ್ಷಿಯಂತೆ ನಮ್ಮೆದುರು ಇದ್ದಾರೆ. ಅವರು ಹಾಡನ್ನು ಹಳೆಯ ತರ್ಮ ಅಂತ ಹೇಳ್ತಾರೆ, ಆದರೆ ಹೊಸ ಕಾಲದ ಜನರಿಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥ ಭಾಳ ಭಿನ್ನ ಜಾಡಿನಲ್ಲಿರುವಂಥವ್ರು ನಿಮ್ಮ ಮುಂದೆ ಮುಖಾಮುಖಿಯಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಈ ಜಾಡಿನ ಮುಖಾಮುಖಿಯನ್ನು ನಾನು ಸಂಧ್ಯಾ ರೆಡ್ಡಿಯಿಂದ ಆರಂಭಿಸೋದಾದರೆ, ಮೇಡಮ್, ನಾವು ಯಾವಾಗಲೂ ಜನಪದ ಅಧ್ಯಯನಕಾರರಿಗೆ ತಾವು ಕಂಡ ಕಾಲಮಾನದ ಹಾಡು ಮತ್ತು ಆ ಗುಣಗಳನ್ನು ದಟ್ಟೈಸಿ ಆ ಪ್ರಮಾಣದಲ್ಲೇ ಇರಬೇಕು ಅಂತ ಅಪೇಕ್ಷೆ ಪಡುವ ಕಾಲದಲ್ಲಿದ್ದೀವಿ. ಈ ತಲೆಮಾರು
ಹೀಗೆ ಹೊರಡ್ತಾ ಇರೋ ಕಾಲಘಟ್ಟವನ್ನು ನೀವು ನೋಡ್ತಾ ಇದ್ದೀರಿ. ನಿಮಗೆ ಈ ಕುರಿತು ಏನು ಹೇಳಬೇಕು ಅನಿಸುತ್ತೆ ಅನ್ನೋದ್ರ ಕುರಿತು. ಇದು ಜಾನಪದವನ್ನು ಕುರಿತಾಗೆ ಇನ್ನೂ ಅನೇಕ ತಪ್ಪು ಪರಿಕಲ್ಪನೆಗಳಿದೆ. ನಮ್ಮಲ್ಲಿ ಜಾನಪದ ಅಂದರೆ ಗ್ರಾಮೀಣ ಸಂಸ್ಕೃತಿಗೆ ಮಾತ್ರ, ಅನಕ್ಷರಸ್ಥರಿಗೆ ಮಾತ್ರ, ಅಲಿಖಿತವಾದ ಇದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಜಾನಪದ ಅನ್ನೋ ಕಲ್ಪನೆ ಇನ್ನೂ ಇರೋದ್ರಿಂದ ನಾವು ಆಧುನಿಕ ಜಾನಪದನ ಕಲ್ಪಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಪರಿಕಲ್ಪನೆಯಿಂದ ನಾವು ಮೊದಲು ಹೊರಗಡೆ ಬರಬೇಕಾಗತ್ತೆ. ಜಾನಪದದ ವ್ಯಾಖ್ಯೆಗಳು ಕೂಡ ತುಂಬ ಬದಲಾಗಿದೆ. ಜಾನಪದ ನಿಂತ ನೀರಲ್ಲ, ಅವಿನಾಶಿಯಾದದು ಅಂತ ಹೇಳುವಾಗ ಹಿಂದೆ ಇದ್ದಿದ್ದ ಜಾನಪದನೇ ಇವತ್ತಿಗೂ ಬರ್ತಿದೆಯಾ ಅಂತ ಒಂದು ಸಲ ಅನಿಸುತ್ತೆ ಕೆಲವ್ರಿಗೆ. ಆದರೆ ಆ ಅರ್ಥದಲ್ಲಿ ಅದನ್ನು ನಾವು ತಗೋಬಾರ್ದು. ಜಾನಪದ ಅನ್ನೋದ್ರದ್ದು ಡೆಫಿನೇಷನ್ನೇ ಈಗ ತುಂಬ ಚೇಂಜ್ ಆಗಿಬಿಟ್ಟು, ಯಾವುದೇ ಒಂದು ಸಮಾನವಾದ ವೃತ್ತಿ, ಧರ್ಮ, ಭಾಷೆ ಅನ್ನು ಹಂಚಿಕೊಂಡಿರೋಂಥ ಒಂದು ಸಂಸ್ಕೃತಿ ಇರುತ್ತಲ್ಲ, ಅವ್ರಿಗೆ ಸಂಬಂಧಪಟ್ಟಾಗೆ ಅವ್ರದ್ದೇ ಆದ ರೀತಿಯ ಜಾನಪದ ಯಾವಾಗಲೂ ಹುಟ್ಟುತ್ತಾ ಇರುತ್ತೆ ಅಂತ. ಉದಾಹರಣೆಗೆ ಹಿಂದೆ ಕುಂಬಾರ ಜಾನಪದ ಇರ್ತಾಯಿತ್ತು, ಬಡಗಿಗಳಿಗೆ ಸಂಬಂಧಪಟ್ಟಂಥ ಜಾನಪದ ಇರ್ತಾಯಿತ್ತು, ಅಥವಾ ಬೇರೆ ಬೇರೆ ವೃತ್ತಿಗಳ ಜಾನಪದ ಇರ್ತಾಯಿತ್ತು. ಆದರೆ ಇವತ್ತು ವೈದ್ಯ ಜಾನಪದನೂ ಇದೆ, ರಾಜಕಾರಣಿಗಳಿಗೆ ಸಂಬಂಧಪಟ್ಟಂಥ ಜಾನಪದನೂ ಹುಟ್ಟುತ್ತಾ ಇದೆ, ಕಾಲೇಜು ಜಾನಪದ ಇದೆ, ವಿದ್ಯಾರ್ಥಿ ಜಾನಪದ, ಹೀಗೆ ಅನೇಕ ಹೊಸ ಪ್ರಕಾರಗಳನ್ನ ನಾವು ಗುರುತಿಸ್ತಾ ಇರ್ತೀವಿ. ಯಾಕೆಂದರೆ ನಾವು ಅದೇ ಜಾನಪದನ ಇವತ್ತು ಮತ್ತೆ ಸೃಷ್ಟಿಯಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಆ ಸಂಸ್ಕೃತಿಯ ಕಾಲಘಟ್ಟಕ್ಕೆ ಅದು ಮುಗಿದೋಯ್ತು. ಇವತ್ತು ನಾವು ಅಲ್ಲಿಯ ಕೆಲವು ಅಂಶಗಳನ್ನ ಹೇಗೆ ಮುಂದುವರ್ಸ್ಕೊಂಡು ಬಂದಿದ್ವಿ, ಮತ್ತು ಇವತ್ತಿನ ಸಂದರ್ಭಕ್ಕೆ ತಕ್ಕ ಹಾಗೆ ಏನೇನು ಹೊಸ ಹೊಸ ರೀತಿಯ ಜಾನಪದವನ್ನು ನಾವು ಗುರುತಿಸ್ಬೋದು. ಆ ದೃಷ್ಟಿಯಿಂದ ನಾವು ನವಜಾನಪದ ಅನ್ನೋ ಪರಿಕಲ್ಪನೆನ ಅಧ್ಯಯನ ಮಾಡಬೇಕಾಗತ್ತೆ. ಮೊದಲು ಈಗ ಕೈಗಾರಿಕೆಗಳು, ಯಾಂತ್ರೀಕರಣ ಇವೆಲ್ಲ ಬಂದ ಮೇಲೆ ನಮ್ಮ ಜಾನಪದ ನಶಿಸಿ ಹೋಯಿತು ಅಂತ ಕೂಡ ಹೇಳ್ತಾ ಇದ್ರು. ಆದರೆ ನಾನು ಕೈಗಾರಿಕಾ ಜಾನಪದ ಅನ್ನೋದ್ರ ಬಗ್ಗೆನೇ ಒಂದು ಪುಸ್ತಕ ಬರೆದೆ. ಅಂದರೆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿದಲ್ಲ, ಅವ್ರದ್ದೇ ಆದಂಥ ಒಂದು ವೃತ್ತಿ, ಅವ್ರಿಗೆ ಅವ್ರದ್ದೇ ಆದಂಥ ಕೆಲವು ಕಥೆಗಳಿರುತ್ತೆ, ಅವ್ರದ್ದೇ ಆದಂಥ ನುಡಿಗಟ್ಟುಗಳಿರುತ್ತೆ, ಅವ್ರದ್ದೇ ಆದಂಥ ಒಂದು ಸಂಜ್ಞಾ ಭಾಷೆ ಇರುತ್ತೆ. ಅವರ ಒಂದು ಸಂಸ್ಕೃತಿಗೆ ಮಾತ್ರ ಅದು ಅರ್ಥ ಆಗ್ತಾ ಇರುತ್ತೆ. ಈಗ ನಮ್ಗೆ ಹೇಗೆ ಇನ್ನೊಂದು ಜಾನಪದ, ಈಗ ಕುಂಬಾರ ಜಾನಪದ ನನಗೆ ಅರ್ಥ ಆಗದೆ ಇರ್ಬೋದು, ಯಾಕೆಂದರೆ ಆ ವೃತ್ತಿ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಆದರೆ ನಾನು ಕೈಗಾರಿಕೆ ಪರಿಸರದಲ್ಲಿ ಕೆಲಸ ಮಾಡುವಾಗ ಕಾರ್ಮಿಕರಲ್ಲಿ ಹುಟ್ಟುವಂಥ ಜಾನಪದ ಯಾವ ರೀತಿ ಇರುತ್ತೆ ಅನ್ನೋದನ್ನು ಗುರುತಿಸೋದಕ್ಕೆ ಸಾಧ್ಯ ಆಯಿತು. ಆದರೆ ಯಾವುದೇ ಜಾನಪದದ ಮೂಲಭೂತ ಲಕ್ಷಣಗಳಿದೆಯಲ್ಲ, ಅದು ನವಜಾನಪದದಲ್ಲೂ ಇರಬೇಕು, ಹಳೆಯ ಜಾನಪದದಲ್ಲಿ. ಅಂದರೆ ಅದು ಅನಾಮಧೇಯವಾಗಿರೋದು ಬಹಳ ಮುಖ್ಯ. ಜಾನಪದ ಅನ್ನೋದು ಯಾವುದೋ ಒಂದು ನಿರ್ದಿಷ್ಟ ವ್ಯಕ್ತಿಯ ಸೃಷ್ಟಿಯ ಆಗಿರಬಾರ್ದು. ಮತ್ತು ಅದಕ್ಕೆ ಅನೇಕ ಪರಂಪರೆ ಅಂತ ಇರಬೇಕು. ಪರಂಪರೆ ಅಂದರೆ ಒಂದು ಕತೆ ನಾನು ಹೇಳಿಬಿಟ್ರೆ ಅಲ್ಲಿಗೆ ಅದು ಜಾನಪದ ಅನಿಸಲ್ಲ. ನಾನು ಹೇಳಿದಂಥ ಗಾದೆ 10 ಜನ ಹೇಳ್ತಾ ಹೋದಾಗ, ನಾನು ಹೇಳಿದಂಥ ಒಂದು ಜೋಕ್ನ 10 ಜನ ಶೇರ್ ಮಾಡ್ತಾ ಹೋದಾಗ, ಆವಾಗ ಅದು ಜಾನಪದ ಅಂತ ಒಂದು ನೆಲೆನ ಕಂಡುಕೊಳ್ಳುತ್ತೆ. ಈ ದೃಷ್ಟಿಯಿಂದ ನಾವಿವತ್ತು ನವಜಾನಪದವನ್ನು ಅಭ್ಯಾಸ ಮಾಡ್ಬೋದಾಗಿದೆ. ಇನ್ನು ಮುಂದಿಂದು ಹೀಗೆ ನಮ್ಮ ಮಧ್ಯ 30-40 ವರ್ಷಗಳಿಂದ ಈ ಥರದ ಹಾಡು, ಕಾವ್ಯ ಕಥೆಗಳನ್ನು ನೋಡ್ತಾ ಬಂದವರು ಗೋವಿಂದರಾಜು ಅವರು ಇವತ್ತಿನ ಕಾಲಘಟ್ಟವನ್ನು ನೋಡ್ತಾ ಇದ್ದಾರೆ. ಈ ಜನಪದದ ನಾವು ಮುಖ್ಯವಾಗಿ ಸಂಗೀತವನ್ನು ಕೇಂದ್ರೀಕರಿಸಿದ್ದೇವೆ. ಇಲ್ಲಿ ಬದಲಾವಣೆನ ಹೆಚ್ಚು ಯುರೋಪ್ನೂ ಸೇರಿ ಅದರಿಂದನೇ ತಿರು ತಗೊಂಡ ಉಲ್ಲೇಖಗಳು ನಮಗೆ ಸಿಗೋದ್ರಿಂದ, ಹಾಗಾಗಿ ನೀವು ಏನು ರೂಪದಲ್ಲಿ ಈ ಕಾಲಮಾನದ ಬದಲಾವಣೆಗಳನ್ನು ಕಾಣ್ತೀರಿ, ಮತ್ತು ಹಿಂದೆ ಹೇಗಿತ್ತು, ಯಾಕೆ ಹಾಗಿತ್ತು, ಆಗ ಯಾಕೆ ಹೊಸದಾಗಿ ಹಾಡುವಂಥವ್ರು ಹೆಚ್ಚು ಕಾಣ್ತಿರಲಿಲ್ಲ, ಈಗ ಯಾಕೆ ಕಾಣು ಬಂದಿದ್ದಾರೆ ಅನ್ನೋದನ್ನ ಇಟ್ಟು ಹೇಳ್ಬೋದಾ? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಸಾಹಿತ್ಯ ಸಮ್ಮೇಳನಗಳು, ಈ ಫೆಸ್ಟ್ಗಳು ಸಾಮಾನ್ಯವಾಗಿ ಈ ದೇಶದ ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇರೋದನ್ನು ನಾವು ಗಮನಿಸ್ತೀವಿ. ಆದರೆ ಅಲ್ಲೆಲ್ಲೂ ನಾನು ಗಮನಿಸಿದ ಹಾಗೆ ಜಾನಪದಕ್ಕೆ ಸಂಬಂಧಪಟ್ಟಂಥ ಚಿಂತನ ಮಂಥನ ನಡೆಯುವಂಥ ಯಾವ ಗೋಷ್ಠಿಗಳು ಇದುವರೆಗೂ ಆಗಿರಲಿಲ್ಲ. ನಾನು ಕಳೆದ ಬಾರಿ ಇದು ಮಾಡಿದಾಗಲೂ ನಮ್ಮ ದೇವಪತ್ತಾರವರ ಹತ್ರ ಹೇಳಿದೆ, ಏನರಪ್ಪ ಸಾಹಿತ್ಯ ಅಂತ ತೊಗೊಳ್ತೀರಿ, ಬರೀ ಸಿನಿಮಾ, ಹಾಡು, ಕತೆ, ಕಾದಂಬರಿ ಇದರಲ್ಲೇ ಇರ್ತದೆ, ಜಾನಪದ ಯಾಕೆ ಸೇರಿಸೋದಿಲ್ಲ? ಅದು ಮಹತ್ವವಾಗಿರೋದು, ನಮ್ಮ ಬದುಕನ್ನು ಕುರಿತದ್ದು, ಇವತ್ತಿನ ಚಿಂತನೆಯಲ್ಲೂ ಸೇರಲೇಬೇಕಾಗಿರುವಂಥದ್ದು ಅಂತ ಹೇಳಿ ಅವರು ಈ ವರ್ಷ ಈ ಒಂದು ಅವಕಾಶವನ್ನು ಈ ಜಾನಪದರಿಗೆ ಕೊಡೋದ್ರ ಮೂಲಕ ಒಂದು ಗೌರವವನ್ನು ನೀಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಎಲ್ಲರ ಪರವಾಗಿ ಈ ಸಂಸ್ಥೆಯವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಸ್ನೇಹಿತರೆ, ಜಾನಪದದ ಒಂದು ಕಥೆಯನ್ನು, ಹಾಡನ್ನು ಇಟ್ಕೊಂಡು ಒಂದು ನಾಟಕ ಮಾಡಿದರೆ ಅದು ದೊಡ್ಡ ಚರ್ಚೆಗೆ ಬರ್ತದೆ. ಆದರೆ ಅದೇ ಜಾನಪದದ ಒಂದು ಕಾವ್ಯ ಅಥವಾ ಅದರ ಒಂದು ವಿಷಯ ಎಲ್ಲೂ ಚರ್ಚೆಗೆ ಬರದೇ ಹೋಗ್ತದೆ. ಜಾನಪದದ 1-2 ಹಾಡುಗಳನ್ನು ಕಲ್ತ್ಕೊಂಡು ಹೊಸ ಮಟ್ಟುಗಳನ್ನು ಹಾಕ್ಕೊಂಡು
ವಾದ್ಯಗಳನ್ನ ಇಟ್ಕೊಂಡು ಹಾಡೋನು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದ ಅಂಥೇಳಿ ಬೋರ್ಡ್ಗಳನ್ನು ಹಾಕ್ಕೊಳ್ತಾರೆ. ಆದರೆ 10 ವರ್ಷಗಳಿಂದ ಹಳ್ಳಿಗಳಲ್ಲಿ ತಮ್ಮ ಪಾಡಿಗೆ ಅಥವಾ ತಮ್ಮ ಪಾಡಿಗೂ ಅಲ್ಲ, ಎಷ್ಟೋ ಸಾರಿ ಹಲವರು ಅವರವರೇ ಸೇರಿ ಕೆಲಸ ಕಾರ್ಯಗಳ ನಡುವೆ ಹಾಡುವಂಥ ಹಾಡುಗಾರರು ಹೊರ ಪ್ರಪಂಚಕ್ಕೆ ಬರೋದೇ ಕಷ್ಟ ಆಗಿದ್ದಾರೆ. ನಾನು ನಮ್ಮ ಊರಿನಲ್ಲೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹುಡುಗರು ಹೇಳಿದರು, ಸರ್ ಈ ಅಜ್ಜಿ ಭಾಳ ಚೆನ್ನಾಗಿ ಹಾಡ್ತದೆ, ಕೇಳಿಬೇಕು ಸರ್ ನೀವು ಅಂತ. ಆ ಅಜ್ಜಿ ಕೇಳಿದೆ, ಹಾಡಜ್ಜಿ ಅಂತ. ಅವರು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಒಂದೇ ಸರಿ ದೊಡ್ಡ ದನಿಯಲ್ಲೇ ಎತ್ತಿದ್ರು. ಅಜ್ಜಿ ಇದು ಬೇಡ, ಇದು ಕೇಳಿ ಸಾಕಾಗಿದೆ, ಅವೆಲ್ಲ ದಾರಿ ತಪ್ಪಿಸ್ಬಿಟ್ಟವ್ರೆ, ನೀನು ಊರಿನಲ್ಲಿ ಏನಾದರೂ ಹಾಡ್ತಾಯಿದ್ರಿ ಹೇಳು. ಭಾಗ್ಯದ ಬಳೆಗಾರ ಶುರು ಮಾಡ್ತಾರೆ. ಅಜ್ಜಿ ಅದೂ ಬೇಡ ಅಂದೆ. ಆ ಅಜ್ಜಿ ಪಾಪ ಭಾಳ ಬೇಜಾರು ಮಾಡ್ಕೊಂಡು ಹೇಳ್ದೆ, ಏನಪ್ಪ ನೀನು ಇದು ಯಾವತ್ತು ಬೇಡ ಅದು ಬೇಡ ಅಂತೀಯ, ಅದು ಯಾರು ನಾನು ಅವತ್ತಿನ ಕಾಲದ ಹೇಳಿದರೆ ಯಾರು ಕೇಳ್ತಾರೆ, ಇವತ್ತು ಎಲ್ಲರೂ ಇದನ್ನೇ ಕೇಳೋದು, ಅದಕ್ಕೆ ನಾನು ಇದೇನೆ ಸಿನಿಮಾದ್ದೇ ಕಲ್ತ್ಕೊಂಡಿದ್ದೀನಿ ಅಂತ. ಅಂದರೆ ನಮ್ಮ ಹೊಸ ಹಾಡುಗಾರರು ಏನು ಬಂದರು, ಬೆಂಗಳೂರಿನಲ್ಲಿ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳಿಕ್ಕೆ ಉಟ್ಕೊಂಡ್ರು ಕಲಾವಿದರಾಗಿ, ಅವರು ಈ ಜಾನಪದದ ಆ ರುಚಿಯ ಒಂದು ಇದನ್ನು ಕೆಡಿಸಿದ್ದಾರೆ. ಇವತ್ತು ಯಾವುದೇ ಕಾಲೇಜ್ಗೆ ಹೋಗಿ ಯಾವುದೇ ಸ್ಕೂಲ್ಗೆ ಹೋಗಲಿ ಮೇಡಮ್ದಿರು ಅಷ್ಟೇ ಮಕ್ಕಳುಗಳಿಗೆ ಬಳೆಗಾರ ಈ ರೀತಿ ಕುಣ್ಕೊಂಡು ಹಾಡುವಂಥದ್ದನ್ನ ಕಲಿಸ್ತಾರೆ ಹೊರತು, ಆದರೆ ನಿಜವಾದ ಧಾಟಿಗೆ ಒಂದು ಸೊಗಸು ಇದೆ. ಈಗ ನಾನು ಅನೇಕರಿಗೆ ಉದಾಹರಣೆ ಹೇಳ್ತೀನಿ. ಭರತನಾಟ್ಯದ ವೇಷ ಹಾಕ್ಕೊಂಬಿಟ್ಟು ನೀವು ಯಾವುದೋ ಒಂದು ಚಿತ್ರಗೀತೆಯನ್ನು ಕುಣಿದ್ರೆ ಅದನ್ನು ಭರತನಾಟ್ಯ ಅಂತೀರ? ಹಾಗಾದರೆ ಅಥವಾ ಈ ಜನಪದದ ಒಂದು ವೇಷ ಹಾಕ್ಕೊಂಬಿಟ್ಟು ಭರತನಾಟ್ಯವನ್ನು ಮಾಡಿದರೆ ಅದನ್ನು, ಅಥವಾ ಗೀತ ಹಾಡಿದರೆ ಅದನ್ನು ಭರತನಾಟ್ಯ ಅಂತೀರ? ಅನ್ನೋದ ಮೇಲೆ ನೀವು ಜನಪದ ಗೀತೆಗಳನ್ನು ಜನಪದ ಗೀತೆ ರೀತಿಯಲ್ಲಿ ಯಾಕೆ ಹಾಡಬಾರ್ದು? ಕೆಲವರು ಹೇಳ್ಬೋದು, ಇವತ್ತು ನಾವು ರಾಗಿ ಬೀಸಂಗಿಲ್ಲ, ಇದಿಲ್ಲ, ಎಲ್ಲಿ ಬರ್ತವೆ ಅವು ಅಂದರೆ, ಹಂಗೆ ಬರಲಿಲ್ಲ ಅಂದರೆ ಬಿಟ್ಬಿಡಿ. ಆದರೆ ಬರಲಿಕ್ಕೆ ಸಾಧ್ಯ ಇದ್ದರೆ ದಾಟಿಯನ್ನಾದರೂ ಅದನ್ನು ಇಟ್ಕೊಳ್ಬೋದಲ್ವಾ? ನನಗೆ ನಮ್ಮ ಒಬ್ಬ ಸ್ನೇಹಿತ ಹೇಳ್ದ, ನಾನು ಆಫ್ರಿಕನ್ದು ಯಾವುದೋ ಒಂದು ಡ್ರಮ್ ಇಟ್ಕೊಂಡು ಮಹದೇಶ್ವರಂದು ಪ್ರಯೋಗ ಮಾಡಿದ್ದೀನಿ, ಭಾಳ ಚೆನ್ನಾಗಿದೆ ಅಂತ. ಮಾಡ್ಕೊಬೋದು, ಜಂಬೆ ಇಟ್ಕೊಂಡು ಆಯಿತು, ಪ್ರಯೋಗ ಮಾಡೋದಕ್ಕೆ ನಾನು ಆಕ್ಷೇಪ ಮಾಡೋದಿಲ್ಲಪ್ಪ. ಆದರೆ ಅದನ್ನು ಜನಪದ ಗೀತೆಯನ್ನು ಬೇಡ, ಮಹದೇಶ್ವರನ ಗೀತೆಯನ್ನು ಬೇಡ. ನೀನು ಮಹದೇಶ್ವರನ ಗೀತೆಯನ್ನೇ ಹಾಡೋದಾದರೆ ಆ ಕಂಸಾಳೆ, ಆ ತಾಳೆ, ಕಂಜರ ಏನಿದೆ ಅವುಗಳನ್ನು ಅಭ್ಯಾಸ ಮಾಡು, ಅದರ ಜೊತೆಯಲ್ಲಿ ಇದನ್ನು ಅಭ್ಯಾಸ ಮಾಡಿ ಹಾಡು. ಆದರೆ ಭಾಳ ಜನ ನಮ್ಮ ಕಲಾವಿದರಿಗೆ ಕಂಜರ ನುಡ್ಸೋಕ್ಕೂ ಬರೋದಿಲ್ಲ, ಆ ಕಂಸಾಳೆ ನುಡ್ಸೋಕ್ಕೂ ಬರೋದಿಲ್ಲ. ಹೀಗೆ ಕಷ್ಟವಾಗಿರೋದನ್ನು ಬಿಟ್ಬಿಟ್ಟು ಈ ಕೀಬೋರ್ಡು ಇದನ್ನು ಇಟ್ಕೊಂಡು ಹಾಡುವಂಥ ದಾಟಿಗಳಿವೆಯಲ್ಲ, ಅವು ಹಾಕ್ಕೊಂಡು ಹಾಡಿ ಇವತ್ತು ದೊಡ್ಡ ಕಲಾವಿದರು ಆಗಿದ್ದಾರೆ. ಸ್ನೇಹಿತರೆ, ಈ ಬದಲಾವಣೆ ಅನ್ನುವಂಥದ್ದು ಸಹಜವಾದ್ದು, ಅದು ಕಾಲಕ್ಕೆ ಆಗ್ತದೆ. ಆದರೆ ಒಬ್ಬ ಕಲಾವಿದನೇ, ನಿಜವಾದ ಹಳ್ಳಿಯ ಕಲಾವಿದನೇ ಬದಲಾವಣೆ ಮಾಡ್ಕೊಳ್ಳೋದಕ್ಕೂ, ಈ ನನ್ನಂಥವನು ಹೋಗ್ಬಿಟ್ಟು ನನಗೊಂದು ವೇದಿಕೆ ಸಿಗ್ತದೆ, ಅವಕಾಶ ಸಿಗ್ತದೆ, ಪ್ರಶಸ್ತಿ ಪುರಸ್ಕಾರ ಸಿಗ್ತದೆ ಅನ್ನೋಂಥ ಕಾರಣಕ್ಕೆ ನನ್ನ ಮನಸ್ಸಿಗೆ ಬಂದ ಹಾಗೆ ಬದಲಾವಣೆ ಮಾಡೋದಕ್ಕೂ ಸಾಕಷ್ಟು ಬದಲಾವಣೆ ಇದಿರ್ತದೆ. ಅದನ್ನು ನಾನು ಈ ಬದಲಾವಣೆಯನ್ನು 2 ಮಾತುಗಳಲ್ಲಿ ಹೇಳ್ತೀನಿ. ಒಂದು ಭೌತಿಕವಾದಂತಹ ಬದಲಾವಣೆಗಳು, ಒಂದು ತಾತ್ವಿಕವಾದ ಬದಲಾವಣೆಗಳು. ನಮ್ಮಲ್ಲಿ ಇವತ್ತು ಆಗ್ತಾ ಇರೋದು ಭೌತಿಕವಾಗಿ ಕಣ್ಣಿಗೆ ಕಾಣುವಂಥ ರೀತಿಯ ಬದಲಾವಣೆಗಳನ್ನ ಭಾಳ ಜನ ಮಾಡ್ಕೊಂಬಿಟ್ಟಿದ್ದಾರೆ. ಆದರೆ ಅದರ ತತ್ವವನ್ನು, ಅದರ ಗುಣವನ್ನು, ಅದರ ಮೂಲವನ್ನು, ಸೊಗಡನ್ನು ಗ್ರಹಿಸಿ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡುವಂಥ ರೀತಿಯಲ್ಲಿ ಆಡುವಂಥವರು ಇಲ್ಲ. ಇನ್ನು ಮುಂದೆ ಒಂದು ಮಾತನ್ನು ಹೇಳಿಬಿಡ್ತೀನಿ. ಜಾನಪದ ಟ್ರಸ್ಟು ನಾಗೇಗೌಡರದ್ದು ಪ್ರಾರಂಭ ಆದಾಗ 78-79ರಲ್ಲಿ ನಾನು 3 ವರ್ಷ ಅಲ್ಲಿ ಕೆಲಸ ಮಾಡಿದವನು. ನಾನು ಆಗಿನ ಕಾಲದಲ್ಲೂ ಗಮನಿಸಿದ್ದೆ, ಕಾಳಿಂಗರಾವ್, ಕರೀಂ ಖಾನ್, ಇನ್ನು ಯಾರ್ಯಾರು ಆಗಿನ ಕಾಲಕ್ಕೆ ಪ್ರಸಿದ್ಧ ಈ ಗಾಯಕರಿದ್ದರು, ಜನಪದ ಗೀತೆಗಳನ್ನು ಹಾಡಿ ಭಾಳ ಪ್ರಸಿದ್ಧಿ ಮಾಡಿದರು. ಅವರ್ಯಾರೂ ಮೂಲ ದಾಟಿಯಲ್ಲಿ ಹಾಡಲಿಲ್ಲ. ನಾಗೇಗೌಡರು ಇವನ್ನೆಲ್ಲ ಅವ್ರ ಜೊತೆಯಲ್ಲಿ ಹಾಡಿಸಿ ಕ್ಯಾಸೆಟ್ಗಳನ್ನು ಮಾಡಬೇಕು ಅಂಥೇಳಿ ನಾನು ಹೋಗಿದ್ದೆ, ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದರು. ಕಾಳಿಂಗರಾವ್ ಹೇಳಿದ್ರು, ಇಲ್ಲ ನಾವು ಆ ದಾಟಿನಲ್ಲಿ ಕಲಿತು ಹಾಡಲಿಕ್ಕೆ ಆಗೋದಿಲ್ಲ, ಅದು ಬಹಳ ಕಷ್ಟ ಅಂಥೇಳಿ ಆ ಗೀತೆಗಳನ್ನು ಅವರು ಸುಲಭನಾಗಿ ಭಾವಗೀತೆಯಾಗಿ ಮಾಡಿಕೊಂಡು ಹಾಡಿದರು. ಭಾವಗೀತೆ ಚೆನ್ನಾಗಿತ್ತು, ಮತ್ತು ಅವರು ಪ್ರಸಿದ್ಧರು, ಧ್ವನಿ ಚೆನ್ನಾಗಿತ್ತು, ಜನಪ್ರಿಯ ಆಯಿತು. ಜನ ಎಲ್ಲ ಆ ಗೀತೆಗಳನ್ನು ಬಿಟ್ಟು ಈ ಕಡೆಗೆ ತಿರುಗಿದರು. ಈ ರೀತಿ ಆಗುವಾಗ ನಾವು ಈ ಬದಲಾವಣೆಯನ್ನು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಬೇಕು, ಯಾವ ರೀತಿಯ ಒಂದು ಮಾನ್ಯತೆಯನ್ನು ಯಾವುದಕ್ಕೆ ಕೊಡಬೇಕು ಅನ್ನೋಂಥದ್ದು
ಬಹಳ ಮುಖ್ಯವಾದ ಚರ್ಚೆ. ನಮ್ಮ ಸ್ನೇಹಿತರು ಇವತ್ತು ಅದನ್ನು ಮುಂದುವರಿಸಲಿ ಅಂತ. ನಾವು ಇವತ್ತಿನ ಹೊತ್ತಿನಲ್ಲಿದ್ದೀವಿ. ಇವತ್ತು ನಾವು ಅಂದಾಜು ಮಾಡೋದಕ್ಕಿಂತ ಮೀರಿ ಜನಪದ ಹಾಡುಗಾರರು ಎಲ್ಲೆಲ್ಲಿಯೂ ಸ್ಕೂಲ್ ಕಾಲೇಜ್ ಯಾವ ಕಾರ್ಯಕ್ರಮ ಅಂದರೂ ಜನಪದ ಗೀತೆ ಹಾಡೋರು ಕಾಣ್ತಾ ಇದ್ದೇವೆ. ಹೊಸ ತಲೆಮಾರಿನ ಹಾಡುಗಾರರು ಬಹುತೇಕ ಸುಗಮ ಸಂಗೀತದವರು ಜನಪದ ಗೀತೆಯನ್ನು ಹಾಡದೇ ಇರೋರೇ ಇಲ್ಲ ಅನ್ನುವಷ್ಟು ಪ್ರಮಾಣಕ್ಕೆ ಹಾಡುವ ಪ್ರಮಾಣವನ್ನು ಕಾಣ್ತೇವೆ. ನನಗೆ ಕಾಣ್ತಾ ಇರೋದು ತುಂಬ ಹದ ಹಿಡಿದು ಹಾಡುವ ಪ್ರಯತ್ನದಲ್ಲಿರೋರನ್ನೂ ನೋಡ್ತೇವೆ, ಹದ ತಪ್ಪು ಅಂಥವ್ರನ್ನೂ ನೋಡ್ತೇವೆ. ನಾವು ಬಹಳ ಮುಖ್ಯವಾದ ಒಂದು ಪಾಯಿಂಟನ್ನು ನಾನು ಮುಖ್ಯವಾಗಿ ಹೇಳ್ತಾ ಇದ್ದೆ. ಈಗ ಬರೋ ಕಾಲಮಾನದ ಹಾಡುಗಾರರೆಲ್ಲರೂ ಕ್ಯಾಶಿಯೋ, ತಬಲಾ ಇತ್ಯಾದಿ ಜೊತೆಗೆ ಹೋಗ್ತಾ ಇದ್ದಾರೆ. ಅದ್ರ ಭಾಳ ಸುಂದರವಾದ್ದು ಯಾವ ಕಲೆಗೂ ಆ ದೇಶೀಯತನ ಇದೆಯಲ್ಲ. ಕಂಸಾಳೆ ಜೊತೆಗೆ ಹಾಡಿದರೆ ಮಾದಪ್ಪನ ಹಾಡುಗೋ, ಚೌಡಿಕೆ ಜೊತೆಗೆ ಹಾಡಿದರೆ ಯಲ್ಲಮ್ಮನ ಹಾಡುಗೋ, ತಂಬೂರಿ ಜೊತೆಗೆ ನೀಲ್ಗಾರ ಹಾಡಿದರೂ ಇರೋ ರುಚಿ ಇದೆಯಲ್ಲ, ಒಂದರೊಳಗೆ ಒಂದು ರುಚಿಯನ್ನು ಬೆರೆಸಿದ್ರೆ ಸಿಗೋದಕ್ಕಿಂತ ಆಯಾ ಸ್ವಭಾವ ತನ್ನದೇ ಶೈಲಿಯನ್ನು ಅವು ಕಟ್ಟಿ ಬೆಳೆಸಿದ್ದಾರೆ ಅನೇಕ 100,000 ವರ್ಷಗಳಿಂದ. ಆ ತನವನ್ನು ನಾವು ತಕ್ಷಣಕ್ಕೆ ಬೆರೆಸಿದರೆ ಸಿಕ್ಕೋಲ್ಲ ಅನ್ನೋದು ಭಾಳ ಸತ್ಯವಾದ ಮಾತು. ನಮ್ಮ ಹೊಸ ತಲೆಮಾರು ತಿಳಿದುಕೊಳ್ಳೇಬೇಕಾದ ಮಾತು. ಅವರಿಗೆ ಆ ಹಾಡಿನ ಗುಣಧರ್ಮದ ಸಣ್ಣ ಸಣ್ಣ ಎಳೆಗಳನ್ನು ಹಿಡಿಯುವ ಎಚ್ಚರ ಇರಬೇಕು. ನಾನು ಏನೋ ಹೊಸದನ್ನು ಮಾಡ್ತೇವೆ ಅನ್ನೋದು ಅದರೊಳಗೆ ಮಾಡಬೇಕು ಅನ್ನೋ ಎಚ್ಚರ ಭಾಳ ಮುಖ್ಯವಾದ್ದು ಅಂತ ಹೇಳ್ತೀನಿ. ಭಾಳ ಅನನ್ಯ ಭಟ್ ಹಾಡಿರೋ ಒಂದು ಹಾಡು ಈಗ ಮನೆಗೂ ತಲುಪಿದೆ. ಅವರ ಧ್ವನಿ ಸಾಮರ್ಥ್ಯ, ಏರು ಇಳುವು ಮತ್ತು ಅದಕ್ಕೆ ಲಾಲಿತ್ಯವನ್ನು ತಂದಿರುವ ರೂಪ, ಒಂಚೂರು ಸಂಗೀತದ ಛಾಯೆ ಬಂದಿದೆ ಅನ್ನೋದನ್ನು ಬಿಟ್ಟರೆ ಅವರು ಅದರಿಂದ ಹೊರತಾಗಿರೋಕ್ಕೆ ಸಾಧ್ಯವಾದರೆ ಇನ್ನೂ ಒಳ್ಳೆಯದು ಅನ್ನೋದು ನಮ್ಮ ಅಪೇಕ್ಷೆ. ಈ ಜನಪದ ಸಂಗೀತದಲ್ಲಿ ಗಮಕದ ಪಾತ್ರ ಬಹುತೇಕ ಇರೋದಿಲ್ಲ. ಶ್ರುತಿ ಪ್ರಜ್ಞೆ ಇದ್ದರೆ ಸಂತೋಷ, ತಾಳ ಸ್ಪಷ್ಟವಾದ್ದು. ಹಾಗಾಗಿ ಈ ಹಾಡಿನ ಗುಣಧರ್ಮವನ್ನು ಹಿಡಿಬೇಕು. ಈ ಹಾಡಿಗೊಂದು ಗುಣಧರ್ಮವನ್ನು ತಲೆಮಾರುಗಳು ಕಟ್ಟಿಕೊಟ್ಟಿದ್ದಾವೆ. ನಾನು ಹಾಡಿನ ವಿವರ ಹೇಳೋಕ್ಕೆ ಹೋದರೆ ಅಸಂಖ್ಯ ವಿವರಗಳು. ಹಾಗಾಗಿ ಹಾರ್ಮೋನಿಯಂ, ತಬಲಾ ಅನ್ನೋದು ಸೆಕೆಂಡ್ರಿ ಅಲ್ಲ, ಮೂರನೇದಾಗಿರಬೇಕು. ದಮಡಿ ಇದ್ದರೆ ದಮಡಿ, ಚೌಡಿಕೆ ಇದ್ದರೆ ಚೌಡಿಕೆ, ಗುಣಿಚೌಡಿಕೆ ಇದ್ದರೆ ಗುಣಿಚೌಡಿಕೆ. ಅವ್ರ ಜೊತೆಗೆ ಹಾಡೋಕ್ಕೆ ಪ್ರಯತ್ನಿಸೋರು ಅತ್ಯಂತ ಅಪ್ಪಟ ಫೋಕ್ ಸಿಂಗರ್ ಆಗೋ ಗುಣವನ್ನು ಪಡೀತಾರೆ. ಇಲ್ಲದೆ ಹೋದರೆ ಕಲ್ಸುಮೇಗರದ ಹಾಡುಗಾರ ಆಗ್ತೀರಿ. ನೀವು ದನಿದಾಟಿಯನ್ನು ಸೆಳವಿಗೆ ಹೋಗ್ತೀರಿ, ಅದಕ್ಕೆ ಭಾವಗೀತೆ ಗುಣ ಸೇರಿಸ್ತೀರಿ. ಹಾಡಿನ ಅರ್ಥದ ಉತ್ಪತ್ತಿಗೆ ಭಾವಗೀತೆಯನ್ನು ಒಂಚೂರು ಸೇರಿಸಿದರೆ ಅದು ಅದರೊಳಗೂ ಇರುವಂಥ ಹಾಡುಗಳು ಬೇಕಾದಷ್ಟು ಇರೋದರಿಂದ ಒಂದಿಷ್ಟು ತಪ್ಪಲ್ಲ. ಅದನ್ನು ಮೀರಿದರೆ ಅದು ಆ ಜನಪದ ಗುಣದಿಂದ ದೂರವಾಗುತ್ತೇನೋ ಅನ್ನೋ ಕಾಳಜಿ ನಿಮ್ಮಲ್ಲಿ ಇರಬೇಕಾಗತ್ತೆ. ಮಾದೇವ ಮಾದೇವ ಅಂತ ಹಾಡುವಂಥ ಆರಂಭಿಸುವಂಥ ಗುಣ ಜನಪದದಲ್ಲಿ ಏನಿರಲಿಲ್ಲ. ಹಾಗಾಗಿ ಅವ್ರು ಹಾಡಿದರು ಅನ್ನೋ ಕಾರಣಕ್ಕೆ ಉಳಿದವರೆಲ್ಲ ಅದನ್ನೇ ಕಾಪಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ನೀವು ನಿಜ ಹಾಡನ್ನು ಹಿಡಿಯೋ ಕಡೆಗೆ ನಿಮ್ಮ ಮನಸ್ಸನ್ನು ತೊಡಕೋಬೇಕು. ಈಗ ನಿಜ ಹಾಡನ್ನು ಹಿಡಿಯೋದಕ್ಕೆ ಹೆಚ್ಚು ಪಾಲು ನೀವು ಹಾಡುಗಾರ ಹತ್ರನೇ ಹೋಗುವಂಥ ಸಂದರ್ಭ ತೀರ ಕಡಿಮೆಯಾಗಿದೆ. ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಹೆಚ್ಚು ಸೌಲಭ್ಯಗಳನ್ನು ಒದಗಿಸಿಕೊಡಬಲ್ಲದು. ನಿಮ್ಮ ಮನಸ್ಸು ಮತ್ತು ಕಾಳಜಿ, ಪರಿಶ್ರಮ ಭಾಳ ಮುಖ್ಯವಾದ್ದು. ನನ್ನ ದನಿ ಇದಕ್ಕೆ ಹತ್ತಿರ ಇದೆ ಅಂತ ನಿಮಗೆ ನೀವು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಮುಂದೆ ಹಾಡೋಕ್ಕೆ ಹೋಗಬೇಕಾಗತ್ತೆ. ಸಂಗೀತದಲ್ಲಿ ಗುರುಗಳು ಹೇಳಿದರೆ ಹೇಗೆ ಸಾಧ್ಯವೋ ನಿಮ್ಮೊಳಗೆ ನೀವು ಅಂತಹ ಸೂತ್ರಬದ್ಧವಾದ ಒಂದು ಪಕ್ವವಾದ ಕಲಿಕೆಯನ್ನು ಹಿಡಿಬೇಕು ಅನ್ನೋದು ಇದರೊಳಗಿರೋ ಕಾಳಜಿ. ಇದು ದಾರಿ ತಪ್ಪಿ ಹೋಗ್ತಾ ಇರುವ ಅತ್ಯಂತ ಸೂಕ್ಷ್ಮ ಕಾಲಘಟ್ಟದಲ್ಲಿದ್ದೀವಿ ಅನ್ನೋ ಎಚ್ಚರದೊಂದಿಗೆ ಮಾತಾಡ್ತಾ ಇದ್ದೀವಿ. ನಿಜ ಕಾಳಜಿ ಇರಬೇಕು. ದನಿದಾಟಿಯ ಬೆಡಗನ್ನು ಅತ್ಯಂತ ಸುಂದರಗೊಳಿಸಿ ಹಾಡುವಂಥ ಅಲ್ಪ ಸ್ವಲ್ಪ ಬದಲಾವಣೆಗಳೇ ಅಪೇಕ್ಷಿತ. ಈ ಆಶಯದಲ್ಲಿ ಚಲಿಸಿದವರಲ್ಲಿ ಭಾಳ ಮುಖ್ಯವಾಗಿ ಕಾಣೋದು ನಮಗೆ ಶಿಲ್ಪ ಮುಡ್ಬಿ ಮತ್ತು ಮನೋಹರ್ ಇಬ್ಬರು ಮುಖ್ಯವಾಗಿ ಕಾಣ್ತಾರೆ. ಉಳಿದ ಅಸಂಖ್ಯ ಗೋವಿಂದರಾಜ್ ಅವರು ಹೇಳಿದಂಗೆ ಈವರೆಗೂ ಹಾಡ್ತಾ ಇರತಕ್ಕಂಥ ಹೊಸ ಹಾಡುಗಾರರು ತಮಗೆ ಬೇಕಾದ ದಾರಿಯಲ್ಲಿ ಅನೇಕ ತಿರುವುಗಳನ್ನು ಪಡೀತಾರೆ. ಆ ಕಾರಣಕ್ಕೆ ಮುಡ್ಬಿಯವರು ತಾವು ಹಾಡನ್ನು ಹೇಗೆ ಕಲ್ತ್ರಿ ಅನ್ನೋ ಕಾಳಜಿಯನ್ನು ನೀವು ಹೇಳಬೇಕು. ಆಮೇಲೆ ಒಂದು ಸಣ್ಣ ಸೊಲ್ಲನ್ನು ಕೂಡ ಹಾಡಬೇಕು. ಒಂದು ಸಣ್ಣ ಸೊಲ್ಲನ್ನು ಹಾಡಿ ಅಂತೇಳಿ ನಿಮ್ಮಲ್ಲಿ ಮೋಹನ್ ಕುಮಾರ್ ನನ್ನ ವಿದ್ಯಾರ್ಥಿ. ಅವನಿಗೆ ಅದೇ ದಾಟಿಗಳನ್ನು ನೀನು ಹಾಗೇ ಹಾಡು, ಬೇರೆ ಥರ ಹಾಡಬೇಡ ಅಂತ ಹೇಳಿದೆ. ಅವನು ಅದನ್ನು ಬಹಳ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾನೆ. ಇವತ್ತು ಯಶಸ್ವಿಯಾಗಿದ್ದಾನೆ. ಮೇಷ್ಟ್ರಿಗಿಂತ ಅವನು ದೊಡ್ಡ ಇವನಾಗಿದ್ದಾನೆ. ಸಂತೋಷ. ಸ್ನೇಹಿತರೆ, ಮೇಡಮ್ ಅನುಮತಿ ಪಡೆದು ಒಂದು ಹೇಳ್ತೀನಿ.
ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಒಂದು ಕಾರ್ಯಕ್ರಮಗಳು ಭಾಳ ಸಾರಿ ನಾವು ನೋಡ್ತೀವಿ. ಈ ಹೊಸ ಹಾಡುಗಾರಿಕರಿಗೆ ಈ ಮೈಕು ಮತ್ತು ಇದು ಎಲ್ಲವೂ ಭಾಳ ಚೆನ್ನಾಗಿರಬೇಕು. ಅದಿದ್ದರೆ ಮಾತ್ರ ಹಾಡಕ್ಕೆ ಬರ್ತಾರೆ. ನಮ್ಮ ಹಳ್ಳಿಯ ಕಲಾವಿದರು ನೀವು ಎಲ್ಲಿ ಹೋಗಿ ನಿಲ್ಲಿಸಿ ಒಂದು ಬೈಲ್ನಲ್ಲಿ ನಿಂತ್ಕೊಂಡು ಹಾಡ್ರಮ್ಮ ಅಂದರು ಒಂದು ಸ್ವಲ್ಪ ಧ್ವನಿ ಇದು ಮಾಡ್ಕೊಂಡು ತಕ್ಷಣ ಭಾರಿ ಚೆನ್ನಾಗಿ ಹಾಡ್ತಾರೆ. ಇವರಿಗೆ ಮೈಕ್ಗಳು ಮತ್ತು ಈ ಮಾಧ್ಯಮ ಇದೆಯಲ್ಲ, ಯಾವುದು ಎಲೆಕ್ಟ್ರಾನಿಕ್ ಮಾಧ್ಯಮ, ಅದನ್ನು ಬಿಟ್ಟು ಹಾಡ್ರಿ ಅಂದರೆ ಯಾರೂ ಹಾಡಲ್ಲ. ಯಾಕೆಂದರೆ ಅವರಿಗೆ ಆ ಸತ್ವ ಇಲ್ಲ. ಮೇಡಮ್ಮು ಅದನ್ನು ತುಂತುಣಿ ಇದನ್ನು ಇಟ್ಕೊಂಡು ಚೌಡಿಕೆ ಪದಗಳನ್ನು ಹಾಡ್ತಾರೆ. ಕೇಳೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ನೀವು ಹೇಳಿದ ಪ್ರಶ್ನೆ ಬಗ್ಗೆ ಮೊದಲು ಚರ್ಚೆ ಮಾಡ್ಲಿಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು, ನಾ ಯಾವತ್ತೂ ಸಂಗೀತ ಕಲ್ತಕ್ಕೆ ಅಲ್ಲ, ನಾವು ಮಾದಿಗ್ರ ಮನೆ ತಂದು ಬಂದವರು. ನಮ್ಮ ಅಜ್ಜಿ ಹೇಳಕ್ಕೆ ನಮ್ಮ ಮೈಯಾಗವ ಹಾಡ, ನೀ ಎಲ್ಲಿ ಹೊರಗೆ ಹೋಗಿ ಕಲಿಬೇಕಾಗಿಲ್ಲ ಅಂತ ಅನ್ನಕ್ಕೆ. ಸೊ ನನಗೆ ಯಾವತ್ತೂ ಸೈಂಟಿಫಿಕ್ಲಿ ಆ ವಾಯ್ಸನ್ನು ತಿಳ್ಕೊಳೋ ಹಂಬಲ ಇತ್ತು. ಹೆಂಗೆ ಬರ್ತದೆ ಅದು ವಾಯ್ಸು, ಟ್ರಾನ್ಸ್ಜೆಂಡರ್ ಜೋಗಮ್ಮರ್ ಹೆಂಗೆ ಹಾಡ್ತಾರೆ, ಜೋಗತೇರ್ ಹೆಂಗೆ ಹಾಡ್ತಾರೆ, ಅದು ಅಷ್ಟು ಸೀರ್ ಧ್ವನಿಯಾಗಿ ಹೆಂಗೆ ಹೋಗ್ತದೆ, ಅಷ್ಟು ಎತ್ತರಗಾತ, ಲೈಕ್ ಹೌ ಇಸ್ ದಟ್ ವಾಯ್ಸ್ ಸೋ ವೈಡ್. ಆ್ಯಸ್ ಅ ಥಿಯೇಟರ್ ಆರ್ಟಿಸ್ಟ್ ನನಗೆ ಅದು ಸ್ವಲ್ಪ ಸೈಂಟಿಫಿಕ್ಕಾಗಿ ಬ್ರೇಕ್ಔಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಈಗ ಸದ್ಯಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಜ್ಜಿ ಒಂದು ಬೀಸ ಹಾಡು ಹಾಡಾಕಿ, ಇಬ್ಬರ ಅಕ್ಕ ತಂಗ್ಯರಂತ. ಈ ಬಾರಕ ತಂಗ್ಯರ ಕೂಡಿ ಗುರುಲಿಂಗ ಜಂಗಮ ಹಾಡೇ. ಈ ವಾಯ್ಸು ನನ್ನ ಸ್ಪೀಕಿಂಗ್ ವಾಯ್ಸ್ ಅಲ್ಲ. ಈಗ ನಾ ಕಾನ್ವೆಂಟ್ ಸ್ಕೂಲ್ನಾಗ ಓದ್ದಕಿ, ನಾ ಸ್ಕೂಲ್ನಾಗ ಹೆಂಗೆ ಹಾಡ್ತಿದ್ದ, ಸೈಲೆಂಟ್ ನೈಟ್ ಹೋಲಿ ನೈಟ್ ಆಲ್ ಇಸ್ ಕಾಮ್ ಆಲ್ ಇಸ್ ಬ್ರೈಟ್, ವೆರಿ ಡಿಫ್ರೆಂಟ್ ಸ್ಟೈಲ್ ಆಫ್ ಸಿಂಗಿಂಗ್. ಸೊ ಇವು ಎರಡರಾಗೂ ಏನು ಡಿಫ್ರೆನ್ಸ್ ಅದ ಅಂತ ತಿಳ್ಕೊಂಡ್ರೆ ನೀವು, ಲೇಬರ್ ಮೈಯಾಗದ ಚೇಂಜ್, ಕುಂತಿರ್ತಾರ, ಕಲ್ಲು ಭಾರಿ ಇರ್ತದ, ಕೈಯಾಗ ಒಂದು ಒಣಕೆಪ್ಲೆ ಅದು ಕಡ್ಡಿ ಬಿಸಕಲ್ಲದ ಇದು ಕೋಲ್ ಇರ್ತದ, ಆ ಕೋಲು ತೊಗೊಂಡು ತಿರುಗಿಸಿ ಬೆನ್ನು ನೋವ್ತದ. ಆ ಬೆನ್ನು ನೋವು ಇಟ್ಕೊಂಡು ಹಾಡ್ತಾರ. ಸೊ ನಿಮ್ಮ ಧ್ವನ್ಯಾಗ ನೀವು ಎಷ್ಟು ಏರ್ ತೊಗೊಂಡಿರೋ, ಹೌ ಮಚ್ ಏರ್ ಯು ಹ್ಯಾವ್ ಬ್ರೀದ್ಡ್ ಇನ್, ಆ ಏರ್ ನೀವು ರ್ಯಾಷನ್ ಮಾಡ್ಲತ್ತೀರಿ ಬಾಡಿ ವರ್ಕಿಗೆ ಅಷ್ಟೇ ಅಲ್ಲ, ಬಟ್ ಹಾಡಿಗೂ. ಅದಕ್ಕೆ ಅದು ನೇಸಲ್ ಆಗ್ತದೆ. ಸೊ ನಾ ಈ ಬಾರಕ ತಂಗ್ಯರ ಕೂಡಿ ಗುರುಲಿಂಗ ಜಂಗಮ ಹಾಡೆ ಅಂತ ಮೈಕ್ರೋಫೋನ್ ವಾಯ್ಸ್ ಯೂಸ್ ಮಾಡಿ ಹಾಡಿದ್ರೆ ಅದು ಹಾಡೇ ಬೇರೆ. ಮೇಡಮ್ ಹೇಳಿದ್ರು ಹಾಡಿಂದು ಜನಪದದ ಸೊಗಡು ಏನಿರ್ತದ. ಸೊ ಹೌ ಡು ಯು ಡಿಫೈನ್ ಸೊಗಡು, ಹೌ ಡು ಯು ಡಿಫೈನ್ ದ್ಯಾಟ್ ಕ್ವಾಲಿಟಿ ಆಫ್ ಫೋಕ್ ದಟ್ ಯು ಹ್ಯಾವ್ ಟು ಮೇಂಟೈನ್. ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನಾ ಹೆಂಗೆ ಡಿಫೈನ್ ಮಾಡ್ಕೊಂಡಿನಂದ್ರೆ, ಮೈಯಾಗಿರೋ ಲೇಬರ್ ಏನದ ಅದು ಹಾಡಾಗಿ ಹೆಂಗೆ ಕಾಣಿಸ್ಕೊಲತ್ತದ. ಈಗ ಚೌಡ್ಕಿ ಹಾಡೋರು ಭಿಕ್ಷೆ ಬೆಳ್ಕೊತಾ ಚೌಡ್ಕಿ ಹಿಡ್ಕೊಂಡು ರೋಡ್ ಮ್ಯಾಗ ಹಾಡ್ತಾರೆ. ಅವ್ರಿಗೆ ಮೈಕ್ ವಾಯ್ಸ್ನಾಗ ಹಾಡ್ತಾರೆ, ಅದು ಎಷ್ಟು ದೂರ ಹೋಗ್ಬೇಕು. So it's actually scientific when you think about which voice came from where has to do with caste and class. ಇವು ಎರಡು ಸೇರಿ ಎಲ್ಲೋ ಮೈಯಾಗ ಏನು ಹೇಳ್ಕೊಂಡದೋ ಅದೇ ವಾಯ್ಸನ್ನು ಚೇಂಜ್ ಮಾಡ್ಲತ್ತದ. ಆ ಚೇಂಜನ್ನು ನಾ ಅಳವಡಿಸ್ಕೊಳಕ್ಕೆ ಟ್ರೈ ಮಾಡೀನಿ. ಈಗ ಆದರೂ ಇಬ್ಬರಕ್ಕ ತಂಗ್ಯಾರ ನಾ ಒಂದು ಎರಡು ಲೈನ್ ಹಾಡು ತೋರಿಸ್ತೀನಿ ನಿಮಗೆ. ಅದು ಏನು ಅನ್ಲತ್ತದ, ಲಿರಿಕ್ಸ್ ಏನು ಅನ್ಲತ್ತದ, ಆ ಮೈಯಾಗಿರೋ ಲೇಬರ್ ಏನು ಅನ್ಲತ್ತದ. ಆ ತಾಯಿ ಯಾರಿಬ್ಬರು ಕುಂತು ಹಾಡ್ಲತ್ತಾರೋ ಅವರು ಇಮೋಷ್ನಲಿ ಮೆಂಟಲಿ ಅಲ್ಲಾರ ಬಿಕಾಸ್ ಆಫ್ ದಟ್ ಸಾಂಗ್. ಈ ಬಾರಕ ತಂಗ್ಯಾರ ಕೂಡಿ ಗುರುಲಿಂಗ ಜಂಗಮ ಹಾಡೆ, ಈ ಖಾಯ ಬಿಸಕಲ ಮಾಡಿ ಗುರುವಿನ ಪಾದಕ್ಕೆ ಒಡ್ಡೆ, ಕೈಲಾಸದವರು ಹೇಳರ ತಂಗಿ ಈ ಜನ್ಮದಂಗಿ ಈ ಬಾರಕ ತಂಗ್ಯಾರ. ನೀವು ಹಾಡು ಕೇಳಿದ್ರೆ ಬಿಸಕಲ್ ಕೇಳಿಸ್ತದೆ ನಿಮಗೆ. ಈ ಬಾರಕ ತಂಗ್ಯಾರ ಕೂಡಿ, ಯು ಹಿಯರ್ ದ ಸರ್ಕ್ಯುಲರ್ ಮೂವ್ಮೆಂಟ್ ಇನ್ ದ ಸಾಂಗ್ ವಿಚ್ ಇಸ್ ವೆರಿ ಎವಿಡೆಂಟ್ ದಟ್ ಯು ವಿಲ್ ನಾಟ್ ಫೈಂಡ್ ಇನ್ ಅ ಕುಟ್ಟ ಹಾಡು ಕೇಳಿಸಲ್ಲ. ಬಾರೆ ನನ್ನ ರತನ ಭರಮಪುರವ ಕಾಂಪೋಸಿಷನ್ ಹೆಂಗೆ ಬ್ರೇಕ್ ಆಗ್ಲತ್ತದ ನಿಮಗೆ ಕೇಳಿಸ್ಲತ್ತದ, ನಿಮ್ಗೆ ಆ್ಯಕ್ಚುಲಿ ಆ ಆ್ಯಕ್ಟಿವಿಟಿ ಕೇಳಿಸ್ಲತ್ತದ. ಸೊ ನಾ ಯಾವತ್ತೂ ಹಾಡುವಾಗ ನೀವೇನು ಹೇಳಿದ್ರಲ್ಲ ಮೂಲ ಹಿಡೀರಂದ್ರೆ, ಆ ಮೂಲ ಕೆಲಸದಾಗದ ನನಗೆ.
ಅವ್ರು ಏನು ಕೆಲಸ, ಏನು ವೃತ್ತಿ ಅದ, ಏನು ಭಿಕ್ಷೆ ಬೆಳ್ಳತ್ತಾರ, ಏನು ಬಿಸಕಲ್ ಮಾಡ್ಲತ್ತಾರ, ಕಳಿ ಕೀಳತ್ತಾರ, ಅದ್ರಾಗ ಬ್ರೆತ್ ಹೆಂಗೆ ಯೂಸ್ ಆಗ್ಲತ್ತದ, ಆ ಯೂಸೇಜ್ ಬಿಟ್ಟು ಎಷ್ಟು ಉಳ್ಕೊಂಡದ ಅದು ಹೆಂಗೆ ಯೂಸ್ ಆಗ್ಲತ್ತದ ವಾಯ್ಸಿಗೆ, ಅದ್ರ ಮ್ಯಾಗ ನಾ ಅಧ್ಯಯನ ಮಾಡಿ ಐ ಹ್ಯಾವ್ ಕಮ್ ಟು ದಟ್ ಕನ್ಕ್ಲೂಷನ್ ಸರ್. ಐ ಹೋಪ್ ದಟ್ ಮೇಡ್ ಸೆನ್ಸ್. ಅದು ನಿಜ. ಹಾಡೋವಾಗ ಅಲ್ಲಿರೋ ವಾತಾವರಣ, ಅಲ್ಲಿರೋ ಜನ, ನಾವು ಹಾಡೋದು ಯಾರಿಗೆ ಕೇಳಿಸ್ಬೇಕು, ಅದರಿಂದ ಎಷ್ಟು ದೊಡ್ಡ ದನಿಯನ್ನು ತೆಗಿಬೇಕು ಅನ್ನೋದನ್ನೆಲ್ಲ ಹಾಡುಗಾತಿಯರು ಲೆಕ್ಕ ಹಾಕ್ಕೊಳ್ತಾರೆ. ಜೊತೆಗೆ ಈ ಬೀಸೋದ್ರಾಗ ಇರೋ ಶ್ರಮ ಈ ನಾಟಿ ಮಾಡುವಾಗ ಏನು ಸ್ವಲ್ಪ ಬದಲಾವಣೆ ಆಗ್ತದೆ. ಆ ಕಾರಣಕ್ಕೋಸ್ಕರವೇ ಧಾಟಿಗಳನ್ನು ಬದಲಾವಣೆ ಮಾಡಿಕೊಳ್ತಾರೆ. ಒಳ್ಳೆಯದು. ನಿಮಗೆ ಈ ಜನಪದ ಸಂಗೀತದೊಳಗಿರೋ ಏನೇನು ಪ್ರಕಾರ ಇದ್ದಾವೆ ಅಂತ ಹೇಳಿದರೆ ನಾನು ಕನಿಷ್ಠ ಒಂದು 15-20 ನಿಮಿಷ ಬೇಕಾಗ್ಬೋದು. ಇದು ಒಂದು ಪ್ರಕಾರನ ಕೇಳಿದಿರಿ. ಹಾಗಾಗಿ ಇಂಥವು 300-400 ರೂಪಗಳು. ಕೆಲಸ ಸಂಬಂಧಿ ಹಾಡುಗಳನ್ನು ಕೇಳಿದರೆ ಇದಕ್ಕೆ ಕುಟ್ಟೋದಿದೆ ನಿಮಗೆ ಗೊತ್ತಿದೆಯೋ ಒಂಚೂರು ಛಾಯೆಯಲ್ಲಿದ್ದೀರಿ. ಕುಟ್ಟು ಒನಕೆ ಜೊತೆಗೆ ಒಂದು ಸ್ವರನ ಹೊಂಬಿಸಿ ಹಾಡನ್ನು ಕಂಪೋಸ್ ಮಾಡೋದು ಅಷ್ಟು ಸುಲಭದ್ದು ಅಂತ ಕೇಳಿದರೆ ಕಷ್ಟ ಅನ್ನಬೇಕು. ಆದರೆ ಸುವಬ ಸುವಿ ಸುವಬ ಅಂತ ಭಾಳ ಸುಂದರವಾಗಿ ಎಲ್ಲ ಪ್ರದೇಶದಲ್ಲೂ ಹಾಡ್ತಾರೆ. ಅತ್ಯಂತ ಪುರಾತನ ಹಾಡು ಅಂತ ನಮಗೆ ಗೊತ್ತಿದೆ. ಇಷ್ಟು ಹಾಡು ಇನ್ನೂ ಮುಂದುವರೆದಿದೆ. ಈಗ ಶಾಸ್ತ್ರದಂತೆ ಅಲ್ಲಲ್ಲಿ ಹಾಡುವ ಕ್ರಮ ಇದೆ. ಹಾಗಾಗಿ ಇಡೀ ಮದುವೆ ನಡೆಯೋದು ಹಾಡುಗಳ ಮೂಲಕ. ಇಡೀ ಮನೆಗಳ ಮುಂದೆ ಭಿಕ್ಷುಕರು ಅಂತ ಬರ್ತಾಯಿತ್ತು ಆ ಕಾಲಮಾನಕ್ಕೆ. ದಾಸಯ್ಯ, ಜೋಗಯ್ಯ, ನಾನು ಹೇಳಿದರೆ ಪಟ್ಟಿ ಉದ್ದ ಆಗುತ್ತೆ, ಸಮಯ ಹೆಚ್ಚು ತಗೋತೀನಿ ಅಂತ ಅಳಕಾಗುತ್ತೆ. ಅಷ್ಟು ಪ್ರಮಾಣ ಹಾಡು ಮನೆ ಮುಂದೆ ಬರ್ತಾಯಿತ್ತು. ಈಗ ಅದು ಕಡಿಮೆ ಆಗುತ್ತೆ ಕಾಲಮಾನದ. ಇನ್ನು ಕೆಲವು ಇದ್ದಾವೆ. ಆದರೆ ಈ ಎಲ್ಲ ಸಂಗೀತ ಮನೆ ಹತ್ತಿರಕ್ಕೆ ಬಂದು ನೀವು ಭಿಕ್ಷೆ ನೀಡಿದ್ರಾ ಇಲ್ಲ ಕೇಳಲ್ಲ. ಭಿಕ್ಷೆ ನೀಡಿದವ್ರಿಗೆ ಸಂತೋಷ, ನೀಡದೇ ಇರೋರಿಗೆ ಅಸಂತೋಷ ಅವರಲ್ಲಿ ಇರಲೇ ಇಲ್ಲ. ನೀವು ಕೊಡದೇ ಇದ್ರೂ ಪರವಾಗಿಲ್ಲ, ನಿಂತುಗಳಿಗೆ ಕೇಳಿಬಿಟ್ರೆ ಅವರು ಸ್ವರ್ಗ ಸುಖ ಅನ್ವಯಿಸುವಂತಹ ಅತ್ಯಂತ ಮುಕ್ತವಾದ ಗುಣದ ಆಡುವಿಕೆ ಜನಪದರಲ್ಲಿ ಇತ್ತು. ಇಂಥ ಪ್ರಮಾಣ ಕ್ವಚಿತ್ತಾಗಿ ಉಳಿದಿದೆ. ಆ ಕ್ವಚಿತ್ನ ರೂಪ ಇನ್ನೂ ದಟ್ಟವಾಗಿ ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಸಂದರ್ಭ ಅಥವಾ ಭಾರತೀಯ ಸಂದರ್ಭನೇ ಹಂಗಿದೆ. ಮೌಖಿಕ ಮತ್ತು ಬರಹ ಎರಡೂ ಗಟ್ಟಿಯಾಗಿ ಚಲಿಸ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹೀಗೆ ಅದು ತಿರುವು ತೆಗೆದುಕೊಳ್ತಾ ಇರುವಂಥ ಕಾಲ. ಆ ತಿರುವು ಮಧ್ಯೆ ಅವರು ಕಲ್ತ್ರಲ್ಲ, ಆ ಎಚ್ಚರನ ಇವತ್ತಿನ ಜನ್ರೇಷನ್ ಹೆಚ್ಚು ಕಲ್ತ್ರೆ ಅದರ ಒಳಗೆ ತನ್ನ ಸೊಗಡಿನ ಮೂಲಕನೇ ಹಿಡಿದಿಟ್ಕೊಳ್ಬಹುದಾದ ಶಕ್ತಿ ಸಾಮರ್ಥ್ಯಗಳು ಯಾವ ಹಾಡುಗಾರಿಗೂ ದಕ್ಕುತ್ತೆ ಅನ್ನೋದು ಭಾಳ ಮುಖ್ಯವಾಗಿ ಹೇಳಕ್ಕೆ ನೋಡ್ತೀವಿ. ನೀವು ಸೌಂಡ್ ಮತ್ತು ಲೈಟ್ ಇತ್ಯಾದಿ ಹೊಸ ಕಾಲದ ಸಾಮಗ್ರಿಯನ್ನು ಖಂಡಿತ ಎಚ್ಚರವಾಗಿ ದುಡಿಸ್ಕೊಳ್ಳಿ. ಅದಕ್ಕೆ ಯಾವ ಅನುಮಾನವಿಲ್ಲ. ಎಷ್ಟು ಸುಂದರ, ಅವರು ಭಾಳ ಚೆನ್ನಾಗೇ ಹೇಳಿದರು. ಭಾಳ ಸಣ್ಣ ದನಿ ಇರೋರು ಕೂಡ ಭಾಳ ಸುಂದರವಾಗಿ ಹಾಡ್ತಿದ್ರು. ಅವರ ಧ್ವನಿಯ ವ್ಯತ್ಯಾಸಗಳು ಎಲ್ಲವೂ ಅವ್ರಿಗೆ ಅರ್ತಿತ್ತು. ಹಾಡು ಹೇಳೋಕ್ಕೆ ಮೊದಲೇ ಒಂದು ಸಣ್ಣ ಚರ್ಚೆ ಮಾಡ್ಕೊಳ್ಳೋರು, ಆಮೇಲೆ ಮುಂದಕ್ಕೆ ಹಾಡುವಂಥ ರೂಪಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೈಗಾರಿಕಾ ಜಾನಪದ ಕುರಿತು ಸಾಕಷ್ಟು ಕೆಲಸ ಮಾಡಿರುವಂಥ ಮೇಡಮ್ ಸಂಧ್ಯಾ ರೆಡ್ಡಿ ಅವರು ಆ ಅನುಭವದ ಮೇಲೆ ಏನು ಹೇಳ್ತಾರೆ ಕೇಳೋಣ. ಮೊದಲು ಇದುವರೆಗಿನ ಚರ್ಚೆ ಬಗ್ಗೆ ನನಗೆ ಸ್ವಲ್ಪ ಇದು, ಯಾಕೆಂದರೆ ನೀವು ಇಷ್ಟೊತ್ತು ಹೇಳಿದ್ದು ಕೂಡ ಮತ್ತೆ ನಾವು ಬೀಸೋಕಲ್ಲಿ ಬೀಸ್ಕೊಂಡು ಒನಕೆ ಹಿಡ್ಕೊಂಡು ಕುಟ್ಕೊಂಡ್ರೆ ಮಾತ್ರ ಅನ್ನೋ ಥರ ಆಗೋಯ್ತು. ಯಾಕೆಂದರೆ ಅಲ್ಲ ಅದು ಹೌದು, ಅದು ಹುಟ್ಟಿದ್ದು ಹಾಡುಗಳ ಧಾಟಿ ಇದೆಯಲ್ಲ, ಆ ಕೆಲಸದ ಸ್ವರೂಪಕ್ಕೆ ತಕ್ಕ ಹಾಗೆ ಆ ಧಾಟಿಗಳು ಕೂಡ ಇರ್ತಿತ್ತು. ಪ್ರತಿಯೊಂದು ಕೆಲಸದ ಹಾಡು ಕೂಡ ಆಯಾ ಕೆಲಸದ ಸ್ವರೂಪಕ್ಕೆ ತಕ್ಕ ಹಾಗೆ ಆ ಧಾಟಿ ಲಯಗಳು ಇರ್ತಾಯಿತ್ತು. ಆದರೆ ಇವತ್ತು ಅದೇ ಹಾಡನ್ನ ನಾವು ಹಾಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ತುಂಬ ಕಷ್ಟ. ಯಾಕೆಂದರೆ ನಾನಿವತ್ತು ಅನನ್ಯ ಭಟ್ ಬಗ್ಗೆ ಇವ್ರು ಹೇಳಿದ್ರು, ಆ ಧಾಟಿನ ಅವ್ರು ಉಳಿಸ್ಕೊಂಡಿದ್ರಲ್ಲ ಅದು ಬಹಳ ಮುಖ್ಯ. ನಾವು ನವ್ಯ ಜಾನಪದ ನವಜಾನಪದ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಮತ್ತೆ ಹಳೇ ಕಾಲದ್ದನ್ನೆಲ್ಲ ನಾವು ನೆನೆಸ್ಕೊಂಡು ಹಂಗಿರಬೇಕಿತ್ತು ಹಿಂಗಿರಬೇಕು ಅನ್ನೋದು ತಪ್ಪಾಗುತ್ತೆ. ಇವತ್ತು ಅನನ್ಯ ಭಟ್ಟು ಸೇಮ್ ಸೋಜುಗಾದ ಸೂಜಿ ಮಲ್ಲಿಗೆ ಅದೇ ಧಾಟಿಯಲ್ಲಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೇಬೇಕು, ಇಲ್ದಿದ್ರೆ ಯಾರು ಕೇಳೋರೇ ಇರಲ್ಲ. ಮತ್ತು ಯಾಕೆಂದರೆ ನಮ್ಮ ಕಾಲಮಾನ ಬದಲಾಗಿದೆ, ಸಂಸ್ಕೃತಿ ಬದಲಾಗಿದೆ, ಜನರ ರಂಜನಾ ವಿಧಾನಗಳು ಕೂಡ ಬದಲಾಗಿರುವಾಗ ನಾವು ಅದನ್ನು ಹೇಗೆ ತಲುಪಿಸ್ತೀವಿ, ಜಾನಪದದ ಧಾಟಿಗಳನ್ನ ಈಗಿನ ಜನ್ರೇಷನ್ಗೆ ಹೇಗೆ ತಲುಪಿಸ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇವರು ಕೂಡ ಗಿಟಾರ್ ಇಟ್ಕೊಂಡು ಆಡ್ತಾರೆ ಅಷ್ಟೇ ಚೆನ್ನಾಗಿ, ಮುಡುಬಿಯವರು ಅಲ್ವಾ? ಇಲ್ಲ,
ನೀವು ಇಲ್ಲ ತುಂತುನೆ ಇಟ್ಕೊಂಡಿದ್ದೀರಾ. ಬಟ್ ಅನನ್ಯ ಭಟ್ ಅವರು ಆಧುನಿಕ ವಾದ್ಯಗಳನ್ನ ಬಳಸ್ಕೊಂಡು ಕೂಡ ನಮ್ಗೆ ಆ ಹಾಡು ಕೇಳಿದಾಗ ಒರಿಜಿನಲ್ ಸಾಂಗ್ ಕೇಳಿದಷ್ಟೇ ಅನುಭವ ಆಗುತ್ತೆ ಜಾನಪದ ಧಾಟಿ. ಹಾಗೆಯೇ ಯಾಕೆಂದರೆ ನನಗೆ ಇವತ್ತು ನವಜಾನಪದ ಅಂದಾಗ ಎಂಥ ಅನ್ಯಾಯಕಾರಿ ಬ್ರಹ್ಮ ಸನ್ಯಾಸಿ ಮಾಡೋನೆ ಅರ್ಜುನನ ಹಾಡನ್ನ ಒಂದಷ್ಟು ಜನ ಕಾಲೇಜ್ ಹುಡುಗಿರು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಕುಣಿತಾ ಇದ್ದರೆ ಅದೇ ಅನುಭವ ಬರುತ್ತೆ ನಿಮಗೆ. ನೀವು ಹಾಗೆ ಹೋಗ್ಬಿಟ್ಟು ಹಿಂದಿನ ಕಾಲದ ಥರ ಡ್ರೆಸ್ ಮಾಡಿಕೊಂಡು ಹಾಗೆ ಪ್ರೆಸೆಂಟ್ ಮಾಡ್ತೀನಿ ಅಂದರೆ ಖಂಡಿತ ಯಾರು ನೋಡಲ್ಲ ಮೇಡಮ್. ನಾವು ಇಲ್ಲ 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 ಅದು ಏನಾಗಿದೆ ರಿಯಾಕ್ಷನ್ ಅದ ನಂದು ನೀವು ಹೇಳಿದ್ದಕ್ಕ. ಈಗ ಅನನ್ಯ ಭಟ್ ಹಾಡೋದಕ್ಕೂ ನೀವು ಜನಪದ ಅಂದ್ರ ದೆನ್ ಯಾರು ಜನಪದ ಹಾಡ್ತಾರೋ ಅವರಿಗೆ ಅದು ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ದೆಮ್. ಬಿಕಾಸ್ ಟೆಕ್ನಿಕ್ಲಿ ಜನಪದ ಅಲ್ಲಿ ಹೋಗೋ ಲೇಬರ್ ನೀವೇ ಹೇಳ್ದಂಗೆ ಇಟ್ಸ್ ಅ ಕಲೆಕ್ಟಿವ್ ಲೇಬರ್. ಹೌದು, ಒಂದು ಕಮ್ಯುನಿಟಿ ಲೇಬರ್ನ ಒಬ್ಬಕ್ಕಿ ಭಟ್ ಹೆಣ್ಮಗಳು ಅಲ್ಲಿ ಹೋಗಿ ಆ ಕಮ್ಯುನಿಟಿದು ಎಂಟೈರ್ ಕಾಂಟೆಕ್ಸ್ಟ್ ಇರೇಸ್ ಮಾಡಿ ಹಾಡೋದನ್ನ ನಾ ಜನಪದ ಅಂತ ಯಾವತ್ತೂ ಒಪ್ಕೊಳಲ್ಲ. ಅಲ್ಲ ಅಲ್ಲ, ಆ ಕಮ್ಯುನಿಟಿನೇ ಇಲ್ವಲ್ಲ. She is causing erasure of folk rather than promotion of folk ಅಂತ ನಾನು ಹೇಳ್ತೀನಿ. ಅಂದ್ರೆ ನಾವು ಇವಾಗ ಮೂಲ ಧಾಟಿನ ಉಳಿಸ್ಕೋಬೇಕು, ಎಷ್ಟರ ಮಟ್ಟಿಗೆ ಅಡಾಪ್ಟ್ ಮಾಡ್ಕೋಬೇಕು ಆಧುನಿಕ ಕಲಿಕೆ, ಅದನ್ನು ಕೂಡ ಗಮನ. ಯಾರು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದು ಕ್ವೆಶ್ಚನ್ ಅದ ರೀ ಮೇಡಮ್. ಈಗ ಒಂದು ಕೆಳ ಸಮುದಾಯದ ಲೈಕ್ ಐ ಸೆಡ್ ಎವ್ರಿಥಿಂಗ್. ಅಜ್ಜಿ ಸಿನಿಮಾ ಹಾಡಿನ ಧಾಟಿಯಲ್ಲಿ ಭಾಗ್ಯದ ಬಳೆಗಾರ ಹಾಡಿದ್ರು ಈ ತರ, ಮತ್ತೆ ಇವ್ರು ಹೇಳಿದ್ರು ತುಂಬಾ ಜನ ಹಾಡುಗಾರರಾಗ್ಬಿಟ್ಟು ಅವ್ರ ಮೂಲ ಜಾನಪದ ಧಾಟಿನ ಪೂರ್ತಿ ಬಿಟ್ಬಿಟ್ಟು ಒಂದು 4-5 ಹಾಡು ಮಾತ್ರ ಎಲ್ಲಿ ಹೋದ್ರೂ ಎಲ್ಲೋ ಜೋಗಪ್ಪ ನಿನ್ನರಮನೆ 4-5 ಹಾಡೇನೆ ಜಾನಪದದಲ್ಲಿರೋದಾ ಆ ಥರ ಮಾಡಿಬಿಟ್ಟಿದ್ದಾರೆ ಇವತ್ತು. ಯಾವ ಥರ ಕೆಲವರು ಸ್ಟಾರ್ ವ್ಯಾಲ್ಯೂ ತೊಗೊಂಡ್ಬಿಟ್ಟು ಅದೇ ಹಾಡುಗಳನ್ನ ಎಲ್ಲಿ ಹೋದ್ರು. ಕುರುಬ ಅವ್ರು ಹೇಳಿದ್ರು ಎಷ್ಟು ವೆರೈಟೀಸ್ ಇದೆ, 100 ವೆರೈಟೀಸ್ ಇದೆ. ಇವಾಗ ತಾನೇ ಮುಡಿಬಿಯವ್ರು ಹಾಡು ತೋರಿಸಿದ್ರು ಎಷ್ಟು ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಥರದ ವೆರೈಟಿನ ನಾವು ಈಗಿನ ಜನ್ರೇಷನ್ಗೆ ತಲುಪಿಸೋದು ಬಹಳ ಮುಖ್ಯ. ಅಂದರೆ ಜನಪದದಲ್ಲಿ ಎಷ್ಟೊಂದು ಸತ್ವ ಇದೆ, ಎಷ್ಟೊಂದು ವೈವಿಧ್ಯ ಇದೆ, ಎಷ್ಟೊಂದು ರಾಗಧಾಟಿಗಳಿದೆ, ಅದನ್ನು ನಾವು ಅಳವಡಿಸ್ಕೋಬೇಕು. ಇವತ್ತು ಅದಕ್ಕೆ ಕಾಲೇಜ್ ಹುಡುಗರೆಲ್ಲ ಪಾಪ ಜಾನಪದ ಅಂದ ತಕ್ಷಣ ಎಲ್ಲೋ ಜೋಗಪ್ಪ ನೀರ ಮನೆ ಚೆಲ್ಲಿದರು ಮಲ್ಲಿಗೆಯ ಅದೇ ಸಿನಿಮೆಯ ಧಾಟಿಗಳಲ್ಲಿ ಹಾಡ್ಕೊಂಡು ಬಂದು ಇವತ್ತು ನಮಗೆ ನನ್ನ ಆಕಾಶವಾಣಿ ಕಲಾವಿದರ ಆಯ್ಕೆಯಲ್ಲೂ ಕೂಡ ಇದೆ. ಯಾರು ಬಂದರೂ ಇದೆ, ಹಳ್ಳಿಯವರು ಕೂಡ ಅಪ್ಪಟ ಗ್ರಾಮೀಣ ಗಾಯಕಿಯನ್ನು ಕರ್ಸ್ಕೊಂಡ್ಬಂದ್ರು ಕೂಡ ಅವ್ರು ಹೇಳ್ತಾಯಿದ್ರು ಇಲ್ಲ ಮೇಡಮ್ ಎಲ್ಲರೂ ಇದನ್ನೇ ಕೇಳ್ತಾರೆ, ಅದಕ್ಕೆ ನಾವು ಇದನ್ನೇ ಹಾಡ್ತೀವಿ ಅಂತ. ಸೊ ಆ ರೀತಿಯಾಗಿ ಒಂದೇ ಒಂದು ನಿಮಿಷ ಕೇಳಿ. ನಾವು ಹೇಳಿದ ಒಟ್ಟು ಆಶಯ ಚರ್ಚೆ ಯಾವತ್ತೂ ಹಾಗೆ ಹೋಗುತ್ತೆ. ನಾವು ಹೇಳಿದ್ದು ಹಳೆಯದ ಗುಣಗಳನ್ನು ಹಿಡೀರಿ ಅಂತ ಅಷ್ಟೇ. ಅದರಿಂದ ಏನಾದರೂ ಬದಲಾವಣೆ ಆಗಲೇಬಾರ್ದು ಅಂತ ಅನ್ನೋ ಕಾಲ. ನಾವು ಅನನ್ಯ ಭಟ್ಟನ್ನು ಕೇಳ್ತೀವಿ, ಅವ್ರು ಎಲ್ಲರೂ ಆಚೆ ಈಚೆ ಹೋಗ್ತಾ ಇದ್ದಾರೆ ಅನ್ನೋದಿದ್ದರೆ ಅದನ್ನು ಕಾಮೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಲ್ಲದೆ ಹೋದರೆ ನಿಮ್ಮ ಕೇಳಿ, ಹೊಸ ಸಿನಿಮಾದ ಹಾಡಿನ ಪ್ರಭಾವದಿಂದ ಯಾರೂ ಹೊರತಾಗಿಲ್ಲ. ಇವತ್ತು ಹಾಡುಗಾರರು ಕ್ಯಾಸಿಯೋ ಇಲ್ಲದೆ ಹಾಡ್ತಾ ಇಲ್ಲ. ಕ್ಯಾಸಿಯೋ ನಮ್ಮ ಎಲ್ಲ ಹಾಡನ್ನು ಸಿನಿಮಿಕ್ಕೆ ತಗೊಂಡು ಹೋಗ್ತಾ ಇದೆ. ಬೀಜಿಂಗ್ ಅಂತ ಜನಪದದಲ್ಲಿ ಇಲ್ಲ. ಪುನರಪಿ ನುಡಿಸುವುದು ವೃತ್ತಿಗಾಯಕರಲ್ಲೂ ಇತ್ತು. ಆದರೆ ಬೀಜಿಂಗ್ ಅನ್ನೋ ಕ್ರಿಯೆ ಜನಪದದೊಳಗೆ ಬಂದರೆ ಈ ಜನಪದದ ಗುಣಧರ್ಮಗಳು ಮುಕ್ಕಾಗುತ್ತೆ ಅನ್ನೋ ಕಾಳಜಿಯಿಂದ ಹೇಳ್ತೇವೆ. ದಯವಿಟ್ಟು ಬೀಜಿಂಗ್ ಇನ್ಸ್ಟ್ರೂಮೆಂಟು ಹಾಡಿನ ಭಾವಕ್ಕೆ ತೊಡಕಿಲ್ಲದೆ ಹೋದರೆ ಅದಕ್ಕೆ ತೀರ ಸಾತಿಯಾಗಿ ಎಚ್ಚರದಿಂದ ಬಂದಾಗ ಯಾವ ವಾದ್ಯಕ್ಕೂ ಅಲ್ಲ ಅನ್ನಲ್ಲ. ಅದು ಹೇಗೆ ಬಂದಿದೆ ಅನ್ನೋದ್ರ ಮೇಲೆ ಮಾತಾ. ಬೀಜಿಂಗ್ ಅಂದರೆ ಸಿನಿಮಾ ಹಾಡಿನ ನುಡಿ ಮುಗಿದ ತಕ್ಷಣ ಒಂದು ಆವರ್ತ ಸಂಗೀತ ಬರುತ್ತೆ. ಅದು ಸಂಗೀತ ಆ ಹಾಡಿನ ಗುಣವನ್ನು ಎಕ್ಸ್ಪೋಸ್ ಮಾಡ್ಬೋದು, ಮಾಡದೆ ಬೇರೆ ಬಿಡುವಾಗಿ ಕೂಡ ನುಡಿಸ್ಬೋದು. ಹಾಗೆ ನುಡಿಸುವ ಕ್ರಮ ಈಗ ಜನಪದ ಸಂಗೀತದಲ್ಲಿ ಬಂದುಬಿಟ್ಟಿದೆ. ಈಗ ಹೊಸ ತಲೆಮಾರಿನ ಹಾಡುಗಾರರೆಲ್ಲ ಕ್ಯಾಸಿಯೋ ಇಲ್ಲದೆ ಹಾಡೋದೇ ಇಲ್ಲ. ಕ್ಯಾಸಿಯೋ ಬಂದ ತಕ್ಷಣ ನಿಮ್ಮ ಹಾಡಿನ ನೀವು ಹಾಡು ಬಂದಾಗ ಮಾತ್ರ ದನಿ ಬರುತ್ತೆ, ಕ್ಯಾಸಿಯೋ ಬಂದಾಗ ಪೂರ್ತಿ ಬರುತ್ತೆ ಅಂತಿಲ್ಲ. ಕೆಲವರು ಒಳ್ಳೆ ಪ್ರಯತ್ನ ಇರ್ಬೋದು ಹೊರತು ನನಗದು ಮುಖ್ಯ ಅಲ್ಲ. ಆದರೆ ನೀವು ಶಹನಾಯಿ ನುಡಿಸ್ತಾರೆ ಜೊತೆಗೆ, ಆವಾಗ ಈ ಅನುಭವ ತೊಡಕು ಅನಿಸೋಲ್ಲ ಅನ್ನೋ ಎಚ್ಚರ ಭಾಳ ಮುಖ್ಯ. ಶಹನಾಯಿ ನುಡಿಸುವಾಗ ಆ ಗುಣ ಹೆಚ್ಚು ಬರುತ್ತೆ. ಆ ಕಾರಣಕ್ಕೆ ಕಾಳಜಿಯಿಂದ ಹಾಡಿ ಅನ್ನೋ ಎಚ್ಚರಕ್ಕೆ ಹೇಳ್ತೀವಿ. ಆ ಕಾರಣಕ್ಕೆ ಈ ಎಲ್ಲ ವೆರೈಟಿನೂ ಹಿಡೀರಿ, ಆದರೆ ಆಯಾ ಗುಣಧರ್ಮವನ್ನು ಬಿಡದೆ ಹಾಡಿ. ಇಲ್ಲದೆ ಹೋದರೆ ಈ ಜನಪದ ಗೀತೆ ಕೂಡ ಸಿನಿಮಿಕ್ಕಾಗಿ ಮುಂದೆ ಕಾಣಬರುವ ಕಾಲ ಹೊಸದಾಗಿರೋಲ್ಲ ಅನ್ನೋದನ್ನು ಹೇಳಕ್ಕೆ ನೋಡ್ತಾ ಇದ್ದೀವಿ. ಹೇಳಿ ಇನ್ನೇನಾರು. ಹೊನ್ನಾರು ಗಾಯಕರು ಆಡಿದ್ದ ಹಾಡುಗಳು ಕೇಳಿದ್ರೆ ನಿಮಗೆ ಅನನ್ಯ ಭಟ್ಟದ ಏನೂ ಅಲ್ಲ ಅನ್ಸುತ್ತೆ. ಯಾಕೆಂದ್ರೆ ಹೊನ್ನಾರು ಗಾಯಕರು ಮೂಲದ್ದೇ ಇವತ್ತು ನಮ್ಗೆ ರಚಿಸೋದು ಅಲ್ಲ. ಈ ಹೊನ್ನಾರು ಹಾಡುವಾಗಲೂ ಕೂಡ ಮೂಲದಿಂದ ಸಣ್ಣ ಬದಲಾವಣೆ ಇರ್ತಿತ್ತು. ಹಾಡುಗಾರರಿಂದ ಹಾಡುಗಾರರಿಗೆ ಸಣ್ಣ ಬದಲಾವಣೆಗಳು ಅನಿವಾರ್ಯ ಕೆಲವು ಸಾರಿ. ಆದರೆ ದಾರಿ ಇದೆಯಲ್ಲ, ಗುಣಧರ್ಮ ಇದೆಯಲ್ಲ, ಆ ಟ್ರ್ಯಾಕ್ ಇದೆಯಲ್ಲ,
ಆ ಟ್ರ್ಯಾಕನ್ನು ಮೀರಬಾರ್ದು. ತುಂಬ ಮೀರಿದರೆ ಅದು ಸ್ವಂತಿಕೆಯನ್ನು ಕಳ್ಕೊಳ್ಳುತ್ತೆ, ಆ ದೇಸಿ ಕಟ್ಟಿದವರ ಗುಣಧರ್ಮವನ್ನು ಕಳ್ಕೊಂಡೋಗುತ್ತೆ. ಆ ಜಾಡನ್ನು ಹರಿದು ಬಿಟ್ಟು ಹೋಗಬಾರ್ದು, ಜಾಡೊಳಗೆ ಸಂಚರಿಸುವಾಗಲೇ ತಮ್ಮ ದಮ್ಮನ್ನು ಕಟ್ಟಬೇಕಾಗುತ್ತೆ. ಹೇಳಿ ಜಾಡ್ ಈಗ ತಡ್ರಿ, ನಿಮ್ಗೆ ಸುಲಭ ಆಗುತ್ತೆ. ಬೀಸೋಕಲ್ ಪದ ಅಂದರೆ ಹೆಚ್ಚು ಪಾಲು ಒಂದೇ, ಇಬ್ಬರು ಹಾಡ್ತಿದ್ರು, ಅದಕ್ಕೆ ಪಲ್ಲವಿನೂ ಇರ್ತಿರಲಿಲ್ಲ. ಪಲ್ಲವಿ ಇದ್ದರೂ ಸೊಲ್ ಕೊಡೋರು ಕೆಲವು ಸಾರಿ ಇರ್ತಿರಲಿಲ್ಲ, ಆಮೇಲೆ ಸೊಲ್ ಬಂತು. ಹಾಗೆ ಕುಟ್ಟುಪ ಅದಕ್ಕೊಂದು ಜಾಡಿದೆ ಸ್ಪಷ್ಟವಾಗಿ. ಅದರೊಳಗೆ ಸಣ್ಣ ಏರು ಇಳುವು ವಿಸ್ತಾರ ಅದು ಏನು ಬೇಕಾದ್ರೂ ಆಗ್ಬೋದು. ಆದರೆ ಕುಟ್ಟು ಸ್ಪೀಡ್ ಇದೆಯಲ್ಲ, ಆ ಸ್ಪೀಡು ಸ್ವಲ್ಪ ಬದಲಾವಣೆ ಆಗ್ಬೋದೇ ಹೊರತು ಕುಟ್ಟು ಹಾಡಿನ ದನಿದಾಟಿಗೆ ಅದು ತೊಡಕಾಗ್ತಿರಲಿಲ್ಲ. ಹಾಗೆ ಕೋಲಾಟದಲ್ಲಿರೋ 20 ವರ್ಷವೂ ಹಾಡಿ ಆ ಯಾವುದೇ 20 ವರ್ಷ ಒಳಗೆ ಒಂದು ದನಿಗೆ ನಿಲ್ತಿತ್ತು, ಆ ಗುಣ ಇರ್ತಿತ್ತು. ಆಯಿತು ಅದಕ್ಕೆ ಕೊಡ್ತಾ ಇದ್ದೀವಿ. ಆಯಿತು ಅಲ್ಲ, ವಿಷಯನ ಸಂದರ್ಭಕ್ಕೆ ಮಾತ್ರ ಹೇಳ್ತಾ ಇದ್ದೀವಿ ಅಷ್ಟೇ. ನನಗೇನು ಅದರದ್ದು ಅಭ್ಯಂತರ ಇಲ್ಲ, ನಾನೇ ಹೇಳಬೇಕು ಅಂತ ಯಾವ ಸಂದರ್ಭದ ವಿಷಯದ ಸಂದರ್ಭಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ. ಆಗಲಿ ಮುಡಿಬಿಯವರೇ, ಇನ್ನಷ್ಟು ಹಾಡುಗಳ ಮೂಲಕ ಅವುಗಳನ್ನ ಏನಾದ್ರು ಹೇಳ್ಬೋದಾ ಸರ್? ಹಾಡ್ಕಿಂತ ನಾವು ಹಾಡಕ್ಕಿನ ಸರ್ ಐಡಿಯಾಲಜಿಕ್ಲಿ ಮೇಡಮ್ ನಾ ಏನು ಹೇಳ್ಬೇಕಂತೀನಂದ್ರೆ, ಈ ವೇದಿಕೆ ನನಗೆ ಪ್ರೊವೈಡ್ ಮಾಡಿರಿ. ನಾ ಏನು ಹೇಳ್ಬೇಕಂದ್ರೆ, ನಿಯೋ ಫೋಕ್ ನಾವು ಆ್ಯಸ್ ಅ ಯಂಗ್ಸ್ಟರ್ ಈ ವೇದಿಕೆ ಮ್ಯಾಗ ನಾ ನಿಮ್ಮ ಎಲ್ಲರ್ಕಿನ್ನ ಜೂನಿಯರ್ ಇದ್ದೀನಿ. ಅದಕ್ಕೆ ವಿತ್ ಸಮ್ ಕಾಷನ್ ಹೇಳತ್ತೀನಿ, ನಾವು ನಿಯೋ ಫೋಕ್ ಅಂತ ಡಿಫೈನ್ ಮಾಡೋದು ಫೋಕ್ ಇಟ್ಕೊಂಡೆ. ಸೊ ಹೂ ಆರ್ ದೀಸ್ ಫೋಕ್? ಯಾರು ಈ ಜನ? ಅವ್ರನ್ನ ಮುಂದೆ ಇಟ್ಕೊಂಬಲ್ದೆ ಫೋಕ್ ಹೆಂಗೆ ಮುಂದೆ ಹೋಗ್ತದ? ಈಗ ವಾಸು ದೀಕ್ಷಿತ್, ರಘು ದೀಕ್ಷಿತ್, MD ಪಲ್ಲವಿ, ಅನನ್ಯ ಭಟ್, ಶ್ರುತಿ ವಿಶ್ವನಾಥ್, ನಾನು 100 ಸಿಂಗರ್ಸ್ ಹೇಳ್ತೀನಿ ನಿಮಗೆ ಫೋಕ್ ಹಾಡೋರು, ಅವ್ರು ಮುಂದೆ ತೊಗೊಂಡು ಹೋಗೋರು ಅಲ್ಲ ಅಂತ ನಾ ಹೇಳೋದು. ದ ಐಡಿಯಾ ಈಸ್ ಫೋಕ್ ಯಾರು? ನಾನ್ ಸವರ್ಣ ಪ್ರಾಕ್ಟೀಸಸ್ನ ನಾವು ಫೋಕ್ ಅಂತ ಡಿಫೈನ್ ಮಾಡೀವಿ. ಸೊ ಆ ನಾನ್ ಸವರ್ಣ ಕಮ್ಯುನಿಟೀಸ್ ಯಾರು, ಅವ್ರಿಗೆ ನಾವು ಎಷ್ಟು ರೈಟ್ ಕೊಡ್ಲತ್ತೀವಿ ಅವ್ರು ಫೋಕ್ ತೊಗೊಂಡು ಮುಂದೆ ಬರ್ಲಕ್ಕ. ನಾವು ರಾಮಕ್ಕಂದು ಚೌಡಕಿ ಬೇಕು, ಬಟ್ ರಾಮಕ್ಕ ಬ್ಯಾಡ್ ಅಂದ್ರೆ ಕಷ್ಟ ಆಗ್ತದ. ಸ್ನೇಹಿತರೆ, ಒಳ್ಳೆಯ ಪ್ರಶ್ನೆ. ಸಂಧ್ಯಾ ರೆಡ್ಡಿ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಬೀಸೋ ಕಲ್ಲಿನ ಪದನೋ ಕುಟ್ಟೋದೋ ಅಥವಾ ಪೈರು ನಾಟಿ ಹಾಕೋದೋ ಇನ್ಯಾವುದೋ ಒಂದು ಹಳೆ ಕಸುಬಿನ ಹಾಡನ್ನು ಹಾಡಬೇಕು ಅಂದರೆ ನೀವು ಅದೇ ಕಸುಬನ್ನು ಬದುಕಬೇಕು ಅಂತ ನನ್ನಂಥವನ ಅಭಿಪ್ರಾಯ ಖಂಡಿತ ಅಲ್ಲ. ಆದರೆ ನಾ ಹೇಳೋದು, ನೀ ಆ ಧಾಟಿಯ ಆ ಒಂದು ವೃತ್ತಿಯ ಹಾಡನ್ನು ಹಾಡ್ತೀಯ ಅಂದರೆ ಅದೇ ರೀತಿಯಲ್ಲಿ ಹಾಡು, ಅದೇ ವಾದ್ಯ ಇಟ್ಕೋ, ಅದೇ ಧಾಟಿ ಇಟ್ಕೋ ಅಷ್ಟೇ. ಅದೇ ವೇಷ ಹಾಕು ಅಂತಲೂ ಹೇಳೋದಿಲ್ಲ. ಕೆಲವರು ಈಗ ಯುವಜನ ಮೇಳಗಳನ್ನ ನೀವು ನೋಡಿದ್ದೀರಿ. ಅಲ್ಲಿ ಈ ಮಾರಮ್ಮಂದು ಹಾಡುಗಳು ಇನ್ನೊಂದು ಹಾಡಲಿಕ್ಕೆ ಬಂದರೆ ಎಲ್ಲ ಹಳೆ ಈ ನಮ್ಮ ಈ ಹುಬ್ಳಿ ಕಡೆ ಸೀರೆ ಉಟ್ಕೊಂಡು ಡಾಬು ಹಾಕ್ಕೊಂಡು ಈ ತುರ್ಬು ಕಟ್ಕೊಂಡು, ಅಯ್ಯೋ ನಾನು ಚಿಕ್ಕಮಗಳೂರಿನಲ್ಲಿ ನೋಡಿದೆ, ಒಂದು ಇದಕ್ಕೆ ಯಾವುದು ತೀರ್ಪಿಗೆ ಕರೆದಿದ್ರು, ಹೋಗಿದ್ದೆ. ಅಲ್ಲಿ ಅವರಿಗೆ ಯೂನಿಫಾರ್ಮ್ ಇಲ್ಲ ಅಂತಲೇ, ಅಂದರೆ ಆ ಥರದ ಸೀರೆಗಳೇ ಇಲ್ಲ, ಹಳ್ಳಿ ಥರದ ಸೀರೆ ಹುಟ್ಟಿಲ್ಲ ಅಂತಲೇ ಅದನ್ನು ಡಿಸ್ಕ್ವಾಲಿಫೈನ ಒಂದು ಇದನ್ನ ಮಾಡಿದರು. ಕೋಲಾರದ ಒಂದು ತಂಡದವರು ಡೊಳ್ಳು ಮೇಳಕ್ಕೆ ಅಂತೇಳಿ ಹೆಸರು ಕೊಟ್ಟು ಬಂದಿದ್ದರು. ಅವರಿಗೆ ಡೊಳ್ಳು ಅಂದರೆ ಏನೂ ಗೊತ್ತಿಲ್ಲ. ಆದರೆ ಭಾಗವಹಿಸಿದ್ದಾಗಿದೆಯಲ್ಲ, ಕುಣಿಬೇಕಲ್ವ, ಬಡಿಬೇಕಲ್ವ. ಅವರು ಸೀಮೆ ಎಣ್ಣೆ ಟಿನ್ಗಳನ್ನೇ ಕಟ್ಕೊಂಡು ಡುಬ್ 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 ಅಂದ್ಕೊಂಡು ಡೊಳ್ಳು ಕುಣಿತ ಅಂತ ಬಂದರು. ಈ ಥರ ದಾರಿ ತಪ್ಪಿಸುವಂತಹ ಪ್ರಕರಣಗಳು ಅನೇಕವು ನಡೀತವೆ. ಈಗ ಶಿಲ್ಪಾ ಮುಡುಬಿ ಅವರು ಈ ತುಂತುಣಿ ಇದರ ವಾದ್ಯ ಚೌಡಿಕೆಯನ್ನೇ ಇಟ್ಕೊಂಡು ಚೌಡಿಕೆ ಹಾಡುಗಳನ್ನು ಅದೇ ತಾಟಿನಲ್ಲೂ ಹಾಡ್ತಾರೆ, ಚೌಡಿಕೆಯನ್ನು ಚೆನ್ನಾಗಿ ನುಡಿಸ್ತಾರೆ, ಸಮಸ್ಯೆ ಇಲ್ಲ. ನೀವು ಅದೇ ಹಾಡನ್ನು ಗಿಟಾರ್ ಇಟ್ಕೊಂಡು ಹಾಡಿ, ನಾನು ನೋಡ್ರಿ ನವಜಾನಪದ ಸೃಷ್ಟಿ ಮಾಡಿದ್ದೀನಿ, ಹೊಸ ಪ್ರಯೋಗ ಮಾಡಿದ್ದೀನಿ ಅಂತಂದರೆ ಏನು ಹೇಳೋದು? ಅದು ಆ ಕಡೆಗೆ ಹೊಸದೂ ಅಲ್ಲ, ಕಮರ್ಷಿಯಲ್ಲು. ನೀವು ಒಂದು ಅವಕಾಶಕ್ಕೋಸ್ಕರವಾಗಿ, ನಿಮ್ಮ ಒಂದು ದೊಡ್ಡಸ್ತಿಕೆಯನ್ನು ತೋರಿಸ್ಕೊಳ್ಳೋಕ್ಕೋಸ್ಕರವಾಗಿ ಮತ್ತು ಮೂಲದ ಈ ಕಸುಬು ಈ ಕಷ್ಟ ಗೊತ್ತಿಲ್ಲ, ಅದನ್ನು ನೀವು ಕಲೀಲಿಕ್ಕೆ ಮನಸ್ಸಿಲ್ದೇನೆ ಈ ಹೊಸದೇನೋ ಒಂದು ಬದಲಾವಣೆ ಮಾಡಿಕೊಂಡಿದ್ದೀರಿ ಅಂತ. ಈ ನಮ್ಮ ಹೋಟ್ಲುಗಳು ಶುರುವಾದವಲ್ಲ, ಈ ಹಳೆ ಸಾಂಪ್ರದಾಯಿಕ ರೀತಿಯ ಅಡುಗೆಯನ್ನು ಮಾಡಲಿಕ್ಕೆ ಆಗದೇ ಇರುವಂಥವರು ಹೊಸ ಇನ್ಸ್ಟಂಟ್ ಕೆಲವು ಇದನ್ನು ಕೊಡಲಿಕ್ಕೆ ಆ ಥರದ ರುಚಿಗಳನ್ನು ಬದಲಾವಣೆ ಮಾಡಿ ವ್ಯಾಪಾರ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಜಾನಪದದಲ್ಲೂ ಬಂದಿದೆ.
ಇದನ್ನು ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹಳೆ ಥರ ಮಾಡೋಕ್ಕೆ ಹೋದರೆ ನಾವು ಎಲ್ಲ ಹೋಗ್ಬಿಡ್ತದಲ್ಲ, ನಾವು ಹೆಂಗೆ ಇರಲಿಕ್ಕಾಗತ್ತೆ, ಬಿಟ್ಬಿಡಿ. ಸಾಯೋದಿದ್ರೆ ತುಂಬ ಹಿಂದೆ ಒಂದು ಸಾರಿ ಒಂದು ಚರ್ಚೆನಲ್ಲಿ ಬಂತು, ಇವತ್ತೆಲ್ಲ ನಮ್ಮ ಸಂಪ್ರದಾಯಗಳು ಬದಲಾವಣೆ ಆಗ್ತಾಯಿವೆ, ಇದು ಉಳಿಸ್ಕೊಳ್ಬೇಕು. ಸ್ನೇಹಿತರೆ, ಬೇಜಾರಾಗುತ್ತೆ. ಅನೇಕರು ಕೆಲವು ನಮ್ಮ ಬಡಾವಣೆಗಳಲ್ಲಿ ಮಾಡುವಂಥ ಕಾರ್ಯಕ್ರಮಗಳಿಗೆ ಅಲ್ಲಲ್ಲೇ ಇರೋವಂಥ ಕೆಲವ್ರನ್ನ ಕರೀತಾರೆ ಭಾಷಣ ಮಾಡಲಿಕ್ಕೆ. ಅವ್ರದ್ದೆಲ್ಲ ಒಂದೇ ಥರದ ಇದು ಜಾನಪದ ಸಾಯ್ತಾ ಇದೆ, ಇದನ್ನು ಸರ್ಕಾರ ಉಳಿಸ್ಬೇಕು. ಹಾಗಾದರೆ ಯಾರ ಜಾನಪದ ಸಾಯ್ತಾ ಇದೆ? ಹಳ್ಳಿಯವರು, ಆ ಭಿಕ್ಷೆ ಬೇಡಲಿಕ್ಕೆ ಬರುವಂಥವ್ರು ಅವನು ಅದರ ಹಾಡುಗಳನ್ನು ಇವತ್ತು ಹಾಡಿಕೊಂಡು ಹೆಂಗೋ ಒಂದಿಷ್ಟು ಕಾಸು ಸಂಪಾದನೆ ಮಾಡಿ ಜೀವನ ಮಾಡ್ತಾನೆ. ಈ ಕಲಾವಿದರು ಅಂತ ಅಂದ್ಕೊಂಡು ಸರ್ಕಾರದಿಂದ ಕಾರ್ಯಕ್ರಮಗಳಲ್ಲಿ ಅವಕಾಶ ಬೇಡ್ತಾ ಇದ್ದಾರಲ್ಲ, ಅವರ ಕಾರ್ಯಕ್ರಮಗಳಿಗೆ ಧಕ್ಕೆ ಆಗ್ತದೆ, ಅವ್ರಿಗೆ ಆದಾಯಕ್ಕೆ ಇದಾಗ್ತದೆ. ಹೋಗ್ರಯ್ಯ, ನಿಮ್ಗೆ ಇನ್ನೂ ಅಂತ ಹೇಳ್ತೀನಿ. ನನ್ನ ಹತ್ರ ಒಬ್ಬರು ಬಂದರು, ಅವರು ದೊಡ್ಡ ಗಾಯಕರು ಅಂತ ಹೆಸರಾಗಿರೋರು. ಸರ್, ಎಲ್ಲರೂ ಅದೇ ಹಾಡುಗಳನ್ನು ಹಾಡಿ 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 ಇದು ಮಾಡಿಬಿಟ್ಟವ್ರೆ, ನನಗೆ ಹೊಸ ದಾಟಿಗಳನ್ನು ಯಾವುದಾದ್ರೂ ಹೇಳಿದರೆ ಸರ್ ಜಾನಪದದಲ್ಲಿ, ನಾನು ಅದಕ್ಕೆ ಕಲಿತು ಹಾಡ್ತೀನಿ. ನೋಡಪ್ಪ, ಹಾಗಿದ್ರೆ ಒಂದು ಕೆಲಸ ಮಾಡು, ನೀನು ಪುಸ್ತಕದಲ್ಲಿ ಬರ್ಕೊಂಡು ಹಾಡಬೇಡ, ಹಳ್ಳಿಗಳಿಗೆ ಹೇಳು. ನಾನು ಕೆಲವರು ಪರಿಚಯ ಇದ್ದಾರೆ ಹಳ್ಳಿ ಹೆಂಗಸರುಗಳು, ಅವ್ರ ಹತ್ರ ಹೋಗಿ ಕೂತ್ಕೋ, ಬರ್ಕೋ, ದನಿ ಇಕ್ಕಿ ಹಾಡೋದನ್ನ ಕಲಿ. ನೀವು ಮೋಹನ್ ಕುಮಾರ್ದು ಹೇಳಿದ್ರಲ್ಲ, ನನಗೆ ಆತನಿಗೆ ಕ್ಲಾಸ್ನಲ್ಲಿ ಅದೇ ಹೇಳಿದ್ದು. ನೋಡಪ್ಪ, ನೀನು ಇವ್ರ ಥರ ಕಲಿಬೇಡ, ಹಳೆನಲ್ಲಿ ಬರ್ಕೊಂಬಂದು ನಿಮ್ಮ ಊರಿನಲ್ಲಿರೋ ಅಜ್ಜಿ ಇನ್ನು ಯಾರು ತಾಯಂದಿರಿದ್ದಾರೆ ಅವ್ರ ಜೊತೆಯಲ್ಲೇ ಕೂತ್ಕೊಂಡು ಅವರ ದನಿ ಜೊತೆಯಲ್ಲಿ ದನಿ ಇಟ್ಟು ಹಾಡೋದನ್ನು ಕಲಿ. ನಿನಗೆ ಅವಾಗ ಅದರ ಧಾಟಿ ಸಿಗುತ್ತೆ. ಅವರು ಎಲ್ಲಿ ಏರಿಸ್ತಾರೆ, ಎಲ್ಲಿ ಇಳಿಸ್ತಾರೆ, ಎಲ್ಲಿ ಪಳುಕನ್ನು ಕೊಡ್ತಾರೆ, ಅದನ್ನು ನೀನು ಹಿಡಿಯೋದನ್ನು ಕಲಿ ಅಂತ ಆತ ಕಲಿತ. ಆಮೇಲೆ ಈ ಕಲಾವಿದರು ಬಂದು ಕೇಳಿದ್ರಲ್ಲ, ನನಗೆ ಯಾರ್ದಾದ್ರೂ ಭಾಳ ಹೊಸ ಧಾಟಿಗಳಿದ್ದರೆ ಹೇಳಿ ಸರ್ ಅಂತ. ಅವರು ಸ್ವಲ್ಪ ದಿವಸ ಆದಮೇಲೆ ಸಿಕ್ಕಿದ್ರು, ಕೇಳಿದೆ, ಏನು ಕಲ್ತ್ರ ಯಾವುದಾದ್ರು ಅಂತ. ಅಯ್ಯ ಯಾರು ಸರ್, ಆ ಊರುಗಳಿಗೆಲ್ಲ ಹುಡಿಕೊಂಡು ಹೋಗೋರು, ಇಲ್ಲೇ ನಿಮ್ಮ ಹತ್ರ ಯಾವುದಾದ್ರು ಪುಸ್ತಕದಲ್ಲಿದ್ದರೆ ಒಂದು ಕೊಡಿ ಸರ್, ಅದನ್ನೇ ಬರ್ಕೊಂಡು ಹಾಡ್ತೀನಿ. ಈ ಥರದವರು ನಮ್ಮಲ್ಲಿ ಜಾಸ್ತಿ ಆಗ್ತದೆ. ಇದನ್ನು ನೀವು ನವಜಾನಪದ ಅಂದರೆ ನಾವೇನು ಬೇಕಾದರೂ ಮಾಡಿದರೂ ನವಜಾನಪದ ಆಗ್ಬೋದಾ? ಅಂಥ ಜಾನಪದ ನಮಗೆ ಅಗತ್ಯ ಇದೆಯಾ? ನಾನು ಆಮೇಲೆ ಅವರಿಗೆ ಹೇಳಿದೆ, ಸರ್ ನಮ್ಮ ಸಂಪ್ರದಾಯಗಳೆಲ್ಲ ಬಿಟ್ಟು ಹೋಗ್ತವೆ, ಹೋಗಲಿ ಬಿಡಿ. ನೀವು ಇವತ್ತು ದೇವದಾಸಿ ಪದ್ಧತಿಯನ್ನು ಉಳಿಬೇಕು ಅಂತಂದರೆ ಅಮಾನವೀಯ, ಅದು ಹೋದರೆ ಹೋಗಲಿ, ನೀವೇ ಇನ್ನೂ ಬಲವಂತವಾಗಿ ತಳ್ಳಿ ಅದನ್ನು ಸತ್ತೋಗಲಿ, ನಿಂತೋಗಲಿ. ಆದರೆ ಇನ್ಯಾವುದು ಒಳ್ಳೆತನ ಇದೆ. ಜನಪದ ಗೀತೆಗಳಲ್ಲಿ ಭಾಳ ಒಳ್ಳೆಯ ಹಾಡುಗಳಿವೆ, ತತ್ವ ವಿಚಾರಗಳು, ವಿವೇಕದ ಅಂಶಗಳಿರುವಂಥವಿವೆ. ಅಂಥವುಗಳನ್ನು ಹಾಡಿ, ನಿಮಗೆ ವಾದ್ಯ ಇಲ್ದಿದ್ರೂ ಚಿಂತೆ ಇಲ್ಲ, ಅವುಗಳನ್ನು ಪರಿಚಯ ಮಾಡಿಸಿ. ಸರ್, ಈಗ ಆ್ಯಕ್ಚುಲಿ ಸರ್, ನೀವು ನವಜಾನಪದದ್ದು ಜಸ್ಟ್ 2 ಮಿನಿಟ್ಸ್, ಎರಡೇ ನಿಮಿಷ ಪ್ಲೀಸ್, ಜಸ್ಟ್ 2 ಮಿನಿಟ್ಸ್. ನಾ ಹೇಳೋದು, ನವಜಾನಪದದಲ್ಲಿ ನಾವು ಆ್ಯಸ್ ರಿಸರ್ಚರ್ಸ್ ನಮ್ಗೆ ಪ್ರಾಬ್ಲಮ್ ಕಾಣಿಸ್ತಿರೋದು ಎರಡು. ಸ್ಯಾಂಪ್ಲಿಂಗ್ ಅಂತ ಬಂದದ. ಸ್ಯಾಂಪ್ಲಿಂಗ್ ಅರ್ಥ, ಐ ಥಿಂಕ್ ಸಮ್ ಆಫ್ ಯು ಆಲ್ ವಿಲ್ ನೋ ಅಬೌಟ್ ಸ್ಯಾಂಪ್ಲಿಂಗ್. ಈಗ ಒಬ್ಬ ಚೌಡಕಿ ಬಾರಿಸ್ಲಕ್ಕ ಒಬ್ಬ ಚೌಡಕಿ ಬಾರಿಸೋರು ಬರಬೇಕು ಸ್ಟುಡಿಯೋ ಒಳಗೆ. ಸ್ಯಾಂಪ್ಲಿಂಗ್ ಏನು ಮಾಡ್ತದಂದ್ರೆ, ಒಂದೇ ಸರಿ ಈ ಇನ್ಸ್ಟ್ರೂಮೆಂಟ್ ಹೋಗಿ ರೆಕಾರ್ಡಿಂಗ್ ಸ್ಟುಡಿಯೋನಾಗ ಸ್ಯಾಂಪಲ್ ಮಾಡ್ತಾರೆ. ಆವಾಗ ಆ ಚೌಡಕಿ ಆಗಿರ್ಬೋದು, ತುಂತಿನಿ ಆಗಿರ್ಬೋದು, ಹಲಿಗೆ ಆಗಿರ್ಬೋದು, ಅದು ನಾವು ಕೀಬೋರ್ಡ್ನಾಗ ಬಾರಿಸ್ಲಕ್ಕೆ ಬರ್ತದೆ. ಸೊ ಯು ಆರ್ ಡೂಯಿಂಗ್ ಅವೇ ವಿತ್ ದಿ ಆರ್ಟಿಸ್ಟ್ ಹೊರಗೆ ಹೋಗ್ಬಿಟ್ಟು ಎಲ್ಲದು ಡಿಜಿಟೈಸ್ ಆಗಿಬಿಟ್ರೆ ಯಾರಿಗೆ ಸಿಗ್ತದೆ ಇವು ರೈಟ್ಸು, ಯಾರು ಮುಂದೆ ಇದಕ್ಕೆ ದುಡ್ಡು ಮಾಡ್ಕೋತಾರ, ಅದು ಕ್ವೆಶ್ಚನ್ ಅದ, ಅದು ದೊಡ್ಡ ಕ್ವೆಶ್ಚನ್ ಅದ. ಇನ್ನೊಂದು ಕ್ವೆಶ್ಚನ್ ಏನದ ಅಂದ್ರೆ, ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು. ಈಗ ಸರ್ ಹರ, ನಾನು ಹರ, ನಾವು ಇಬ್ಬರು ಒಂದೇ ಕಮ್ಯುನಿಟಿಯರಾಗಿ, ಇವ್ರು ಒಂಥರ ಹಾಡ್ತಾರ, ಇವ್ರು ನಮ್ಮ ತಲೆಮಾರು, ನಾ ಸ್ವಲ್ಪ ಚೇಂಜ್ ಮಾಡಿ ನಾ ಹಾಡ್ಲತ್ತೀನಿ. ಈಗ ಇವ್ರು ಮೇಡಮ್ ಬಂದು ನಾ ಹಾಡೋದೇ ಹೋಗಿ ಅದಕ್ಕೆ ಕೀಬೋರ್ಡ್ನಾಗ ಡಿಜಿಟೈಸ್ ಮಾಡಿ ಚಲೋ ಬಣ್ಣ ಚಂದ ಮೇಕಪ್ ಮಾಡಿಕೊಂಡು ಹಾಡಿದ್ರು, ವೈರಲ್ ಆಯಿತು. ಅಲ್ಲ, ಐ ನೋ ಎಕ್ಸಾಂಪಲ್, ಅವ್ರು ವೈರಲ್ ಆದರು. ಈಗ ಅವ್ರು ಯಾರಿಗೆ ರೈಟ್ಸ್ ಕೊಡಬೇಕು? ಇವ್ರ ತಲೆಮಾನಿನವ್ರಿಗೆ, ನನಗೆ ರಿಜಿಸ್ಟ್ರೇಷನ್ ಯಾರು ಮಾಡ್ಕೋಬೇಕು? ಇಂಥ ಕಾಂಪ್ಲಿಕೇಶನ್ಗಳವ. ಈಗ ಬಪ್ಪಿ ಲೇರಿ ಆಗಲಿ, ಸಂಜಯ್ ಲೀಲಾ ಬನ್ಸಿಯಲ್ಲಿ ಆಗಲಿ, ಅವರು ದೇ ಆರ್ ಸೀರಿಯಲ್ ಥೆಫ್ಟ್ ಪೀಪಲ್. ಪ್ರತಿಯೊಬ್ಬರ ಪಿಕ್ಚರ್ನಾಗ ಒಂದು ಹಾಡು ಕಳುವು ಮಾಡ್ತಾರವ್ರು. ಆ ಹಾಡ ನಿಮಗೆ ಯಾವತ್ತು, ಈಗ ಮೇಡಮ್ ಹೇಳಿದ್ರು ಇವತ್ತೇ ನನಗೆ, ನಿಂಬುಡ ಮ್ಯಾಗ ಡ್ಯಾನ್ಸ್ ಮಾಡಿದ್ರು, ಎಷ್ಟು ಚಲೋ ಮಾಡಿದ್ರು, ನಿಂಬುಡ ಎಷ್ಟು ಕೇಳ್ಬಿಡ್ತದೆ. ಬಟ್ ನಿಂಬುಡ ಯಾವ ಕಮ್ಯುನಿಟಿಯಿಂದ ಬಂತು? ಮಾಂಗನಿಯಾರ್ ಕಮ್ಯುನಿಟಿ ಅಂತ ಬಂತು. ಸಂಜಯ್ ಲೀಲಾ ಬನ್ಸಾಲಿ ಯಾವಾಗಾರ ಬಾಯಿ ಬಿಚ್ಚಿ ಯಾವಾಗಾರ ಹೇಳೋಣ ನಿಮಗೆ, ಇದು ಮಾಂಗನಿಯಾರ್ ಕಮ್ಯುನಿಟಿಯಿಂದ ಎತ್ತೀನಿ, ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿನಿ, ಯಾರಿಗೆ ದುಡ್ಡು ಕೊಟ್ಟರು ಭೀ ನಾವು ಕಮ್ಯುನಿಟಿ ಬಗ್ಗೆ ಹೆಂಗೆ ಮಾತಾಡ್ತೀವಿ. ದೀಸ್ ಆರ್ ದ ಕಾಂಪ್ಲಿಕೇಶನ್ಸ್ ಆಫ್ ನಿಯೋ ಫೋಕ್.
ಆ್ಯಂಡ್ ಇಫ್ ವಿ ಹ್ಯಾವ್ ಟು ಡೀಲ್ ವಿತ್ ಇಟ್ ವಿ ಹ್ಯಾವ್ ಟು ಟೇಕ್ ದ ಫೋಕ್ ಪೀಪಲ್. ಫೋಕ್ ಅಂತ ಯಾರಿಗೆ ನಾವು ಡಿಸ್ಕ್ರೈಬ್ ಮಾಡಿವೋ ಮಾರ್ಜಿನಲೈಸ್ ಕಮ್ಯುನಿಟೀಸ್, ಆ ಕಮ್ಯುನಿಟೀಸಿಗೆ ರೈಟ್ಸ್ ಹೆಂಗೆ ಕೊಡ್ಸೋದು ಅನ್ನೋದೇ ಫಾರ್ವರ್ಡ್ ಪಾತ್. ಸರ್ ಕ್ವೆಶನ್ಸ್? ಸರ್ ಇದು ಡಿಸ್ಕಷನಿಗೆ ಒಳಗಾಗಬೇಕು. ಯಾಕಂದ್ರೆ ಈಗ ನೋಡ್ರಿ, ಫೋಕ್ ಮೆಡಿಸಿನ್ ಅನ್ನೋದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಪಾಲಿಸಿ ಹೆಂಗದ ಅಂದ್ರೆ ಫೋಕ್ ಮೆಡಿಸಿನ್ ಸಮಥಿಂಗ್ ದಟ್ ಗ್ರೋಸ್ ಇನ್ ಇಂಡಿಯಾ ಕೆನ್ ನಾಟ್ ಬಿ ಪೇಟೆಂಟೆಡ್ ಬೈ ಅನ್ ಅಮೆರಿಕನ್. ಅದೇ ಥರ ಫೋಕ್ ಮ್ಯೂಸಿಕ್ಕಿಗೆ ನಾವು ಹೆಂಗೆ ಪಾಲಿಸಿ ಡಿಸೈಡ್ ಮಾಡ್ತೀವಿ ಅನ್ನೋದು ಲೀಗಲ್ ಪೀಪಲ್, ನಾಟ್ ಜಸ್ಟ್ ಆರ್ಟಿಸ್ಟ್ ಲೈಕ್ ಮೀ, ಆರ್ಟಿಸ್ಟ್, ಆಕ್ಟಿವಿಸ್ಟ್ಸ್, ಫೋಕ್ ಆರ್ಟಿಸ್ಟ್ಸ್, ಸಿಟಿ ಆಕ್ಟಿವಿಸ್ಟ್, ಸಿಟಿ ಆರ್ಟಿಸ್ಟ್ ಎಲ್ಲರೂ ಬಂದು ಒಂದು ಕಡೆ ಯೋಚನೆ ಸಮಾಲೋಚನೆ ಮಾಡ್ಲಕ್ಕ ಇಂಥದ್ದೊಂದು ಜಾಗ ಮಾಡ್ಕೊಡ್ರಿ ಅಲ್ಲತ್ತೆ. ಹಾಗೆ ಡನ್ 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 ಹಾಡು ಹೇಳ್ರಿ ಅಂದ್ರೆ ಮತ್ತೆ ಕೈ ಮಾಡಿ ಯಾವ್ದು ಹಾಡು ಹಾಡ್ರಿ. ನನಗೆ ರೀಸೆಂಟ್ಲಿ ಒಂದು ಹಾಡ ಕಲೆಕ್ಟ್ ಮಾಡೀನಿ. ಒಬ್ಬಕ್ಕೆ ಅಜ್ಜಿ ಗಡಿಕೇಶ್ವರ್ ಅಂತ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟ್ದಾಗ, ತಂಗಿ ದ್ರೌಪದಿಗೆ ಅಂತ. ತಂಗಿ ದ್ರೌಪದಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಆ ಅಣ್ಣನಿಗೆ ಹಾಡ್ಲತ್ತೀವಿ, ನೀ ಏನೇನು ತಂದು ಕೊಡ್ಬೇಕಂತ. ನನ್ನ ಸೀರಿ ಹಸರ ಹಳದಿ ಗೀರ ಗೀರ ಜಾರತಾರಿ, ತಂದ ಕೋಡೋ ಅಣ್ಣ ರಾಜ ತಂಗಿ ದ್ರೌಪದಿಗೆ. ನನ್ನ ಕುಬಸ ಹಸರ ಹಳದಿನ ಬಣ್ಣ ನೋಡಿದ್ರ ನಿಂಬಿ ವರಣೆ, ಕೊಂಡ ಕೋಡೋ ಅಣ್ಣ ರಾಜ ತಂಗಿ ದ್ರೌಪದಿಗೆ. ಆನಿ ಬರಲಿ ಅಂಬಾರಿ ಬರಲಿ ಮ್ಯಾಗ ಕುಂದರೋ ತೇಜಿ ಬರಲಿ, ಕೊಂಡ ಕೋಡೋ ಅಣ್ಣ ರಾಜ ತಂಗಿ ದ್ರೌಪದಿಗೆ, ತಂಗಿ ದ್ರೌಪದಿಗೆ. ಕಂಟೆಂಪ್ರಿ ಎಲ್ಲ ಹಾಡು, ಎಲ್ಲ ಫೋಕ್ ಹಾಡು ಕಂಟೆಂಪ್ರಿ ಅನ್ನಕ ಆ ತಂಗಿ ಏನು ಹಾಕೊಂಡಿರ್ತಾಳೋ, ಆಕಿಗೆ ಏನು ಬೇಕೋ ಅದನ್ನು ಹಾಕ್ಲಕ್ಕ ಜಾಗ ಅದ ಈ ಹಾಡಿನಾಗ. ಸೊ ನಾ ಏನಾದರೂ ನನ್ನ ತಂಗಿಗೆ ಹಾಡೋದಿದ್ರ ನಾ ಏನು ಹೇಳ್ತಿದ್ದ, ಮಾವ್ ಕಲರ್ ಲಿಪ್ಸ್ಟಿಕ್ ನನ್ನ ತಂಗಿಗೆ ಭಾರಿ ಇಷ್ಟ, ಮಾವ್. ಅದು ಕನ್ನಡದಾಗ ನನಗೆ ವರ್ಡ್ ಗೊತ್ತಿಲ್ಲ. ಹಂಗಾರ ಮಾಡಿ ಮಾವ್ ಕಲರ ನೇಲ್ ಪಾಲಿಶ್ ತಂದು ಕೊಡೋ ತಂಗಿ ದ್ರೌಪದಿಗೆ. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಾವು ವಿಷಯ ಹಾಡಿನ ಮೇಲೆ ಅಥವಾ ಸಂಗೀತದ ಮೇಲೆ ಮಾತ್ರ ಇದೆ. ಹೇಳಿ. ಒಪ್ಪಿಗೆ ಮೇಲೆ ಒಂದ್ ಮಾತಾಡ್ತೀನಿ. ನಾವು ಈ ಗೋಷ್ಠಿಯಲ್ಲಿ ನಾವು ಶಿಲ್ಪಾ ಮೇಡಮ್ ಎದುರಿಗೆ ಇಟ್ಕೊಂಡು ಒಪ್ಪನೆ ಮೇಲೆ ಒಂದ್ ಮಾತು ಅಭಿಪ್ರಾಯ ತಿಳಿಸ್ಬೇಕಾದ್ರೆ, ಎಲ್ಲೇ ಹೋದ್ರು ಈ ಸ್ಟೇಜ್ ನಲ್ಲಿ ಒರಿಜಿನಾಲಿಟಿ ಸಂಬಂಧಪಟ್ಟಂತೆ 100 ಗಾಯಕರು ಒಂದ್ ಕಡೆ ಆದ್ರೆ ಅವ್ರ ಸ್ಥಾನದಲ್ಲಿ ಇನ್ನೊಬ್ರು ರಿಕಗ್ನೈಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಹೌದು, ಆ ರೀತಿಯ ಒರಿಜಿನಾಲಿಟಿ ನಮ್ಗೆ ಎಲ್ಲರಿಗೂ ಜಾನಪದ ಹೋಗೋದು ವಿಸ್ತರಣೆ. ನಾವು ಹೇಳಿದ್ದು ಅದನ್ನೇ ಜಾನಪದ ಅಂದಾಗ ಇಂಥವ್ರನ್ನ ನವ ಜಾನಪದದಲ್ಲಿ ಸಾತ್ವಿಕ ಉದಾಹರಣೆ ಕೊಟ್ಟಾಗೆ ನಾವು ನವ ಜಾನಪದ. ನಾವು ಉದ್ದಕ್ಕೂ ಹೇಳಿದ್ದದೇ, ಅವರು ಈ ಟೀಮಲ್ಲಿ ಇರೋ ಹಾಗೂ ಹೇಳಿದ್ದು ಕೂಡ ಬಹಳ ಜನರಿಗೆ ಚರ್ಚೆ ವಿಷಯವಾಗಿ ಅವ್ರು ಒಂದು ಹಾಡ ಹಾಡ್ಬಿಟ್ರೆ ಅದಕ್ಕಾಗಿ ನಮ್ಮ ಟೀಮಲ್ಲಿ ಅವ್ರನ್ನ ಇರೋದು. ಮತ್ತು ಅವರ ಆಶಯ ಅವರಷ್ಟೇ ಅಲ್ಲ, ಅವರ ಆಶಯವೇ ನಮ್ಮ ಆಶಯ ಅನ್ನೋದನ್ನು ತೋರಿಸೋದಕ್ಕೆ. ಆಗ ದಯವಿಟ್ಟು ಮುಂದೆ ವಿಷಯ ಜನಪದ ಕಲೆಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಡೊಳ್ಳಿನಂತಹ ಕಲೆಗಳು ದಕ್ಷಿಣ ಭಾರತದಲ್ಲಿ ಇರಲೇ ಇಲ್ಲ. ಈಗ ಎಲ್ಲೆಲ್ಲಿಯೂ ಇದ್ದಾವೆ, ಅನೇಕ ಬದಲಾವಣೆಗಳು ಕಂಡಿದ್ದಾವೆ. ಎಡಕ್ಕೆ ಚರ್ಮ ಬಲ ಚರ್ಮಗಳ ಬದಲಾಯಿರ್ತಾ ಇತ್ತು. ಮತ್ತು ಮೈಸೂರು ಸೀಮೆಗೂ ಚಾಮರಾಜನಗರ ಸೀಮೆಗೂ ಕೂಡ ಡೊಳ್ಳು ಬಂದಿದೆ. ಹೀಗೆ ಜನಪದ ಕಲೆಗಳು ಕೂಡ ಸಾಕಷ್ಟು ವಿಸ್ತಾರ ಪಡೆದಿದ್ದಾವೆ. ಮೇಡಮ್, ಈ ದೃಷ್ಟಿಯಲ್ಲಿ ನೀವೇನು ನೋಡಿದಿರಿ ಅನ್ನೋದು? ಈಗಾಗಲೇ ತುಂಬ ಸಮಯ ಆಗ್ತಾ ಇದೆ. ಇಷ್ಟೊತ್ತು ನವಜಾನಪದ ಹೆಸರಲ್ಲಿ ಬರೀ ಜನಪದ ಸಂಗೀತ, ಸಾಹಿತ್ಯ ಅದನ್ನು ಕುರಿತು ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ನಿಜಕ್ಕೂ ಸಂತೋಷದ ವಿಚಾರ, ಒಳ್ಳೆಯ ವಿಚಾರಗಳು ಬಂತು. ಆದರೆ ನಾನು ಮುಖ್ಯವಾಗಿ ಹೇಳಬೇಕಾಗಿದ್ದು, ಇವತ್ತು ನಮ್ಮ ಪರಂಪರಾಗತವಾದಂಥ ಕೆಲವು ಜನಪದ ವಿಷಯಗಳನ್ನ ಹೇಗೆ ಸಮಕಾಲೀನವಾಗಿ ಮುಂದುವರಿಸ್ಕೊಂಡು ಬರೋದು ಅಗತ್ಯ ಇದೆ ಅಂತ. ಉದಾಹರಣೆಗೆ ನಾನು ಯಾವಾಗಲೂ ಹೇಳ್ತಾರೆ, ಇವತ್ತು ತೊಗಲುಗೊಂಬೆ ಅನ್ನೋದಿದೆಯಲ್ಲ, ಅದು ಅದ್ಭುತವಾದಂಥ ಕಲೆ. ಅದು ತೊಗಲುಗೊಂಬೆ ಆಟ ಅಲ್ಲ, ಆ ತೊಗಲುಗೊಂಬೆ ರಚನೆ ಇದೆಯಲ್ಲ, ಅದು ಅದ್ಭುತವಾದಂತಹ ವಿಶ್ವದ ಇನ್ನೆಲ್ಲೂ ಸಿಗದಂಥ ಮತ್ತೆ ಸೃಷ್ಟಿಸೋಕ್ಕೆ ಆಗದಂಥ ಅಪೂರ್ವವಾದ ಕಲೆ ಆಗಿತ್ತದು. ಅದು ಇವತ್ತು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ನಾನು ಸರ್ಕಾರದವ್ರಿಗೆ ಯಾವಾಗಲೂ ಹೇಳೋದು, ಈಗ ಜಾನಪದ ಅಕಾಡೆಮಿ ಇರಲಿ, ಯಾವುದೇ ಅಕಾಡೆಮಿ ಇರಲಿ, ಏನೋ ಮೊಮೆಂಟೋಸ್ ಕೊಡ್ಬೇಕಾರೆ ಯಾವಾಗಲೂ ಅದೊಂದು ಆರ್ಟಿಫಿಷಿಯಲ್ ಮೆಟೀರಿಯಲ್ ಹಾಕಿದ್ದು ಒಂದು ಫಲಕ ಕೊಟ್ಬಿಟ್ಟು ಮುಗಿಸ್ಬಿಡ್ತಾರೆ.
ಜನಪದ ಕಲಾವಿದರು ಉದ್ಧಾರ ಆಗಬೇಕು ಅಂತ ಮಾತಾಡ್ತಿರ್ತೀವಿ. ಜನಪದ ಕಲೆಗಳು ಉದ್ಧಾರ ಆಗಬೇಕು, ಅವ್ರಿಗೆ ಹಣಕಾಸಿನ ದೃಷ್ಟಿಯಿಂದ, ಅವರ ಆರ್ಥಿಕ ದೃಷ್ಟಿಯಿಂದ ಅವರು ಸುಧಾರಿಸ್ಬೇಕು ಅಂದರೆ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದನ್ನು ಯಾರೂ ಗಂಭೀರವಾಗಿ ಯೋಚಿಸಲ್ಲ. ನಾನು ಬರೆದು ಕೊಟ್ಟರು ಕೂಡ ಅಕಾಡೆಮಿ ಅಧ್ಯಕ್ಷರು ಅಟ್ಲೀಸ್ಟ್ ಜನಪದ ಅಕಾಡೆಮಿಯವರಾದರೂ ಜನಪದ ಕಲಾಕೃತಿಗಳನ್ನ ನೀವು ಮೊಮೆಂಟ್ ಆಗಿ ಕೊಡೋವಂಥ ಅಭ್ಯಾಸ ಮಾಡಿ ಅಂತ ಹೇಳ್ಕೊಂಡು ಬಂದಿದ್ದಾಯಿತು. ಪ್ರತಿಯೊಬ್ಬರು ಕೂಡ ಅದೇ ಥರ ಒಂದೇ ರೀತಿಯಾದಂಥ ಫಲಕಗಳನ್ನ ಕೊಟ್ಬಿಟ್ಟು ಆ ಫಲಕಗಳು ತಯಾರಿಸ್ತಾನಲ್ಲ ಅವ್ನು ಕೋಟ್ಯಾಧೀಶ್ವರ ಇವತ್ತು. ಯಾಕೆಂದರೆ ಸರ್ಕಾರದಿಂದ ಪ್ರತಿ ವರ್ಷ ಕೋಟಿಗಟ್ಟಲೆ ಆದ್ದರಿಂದ ನಾನು ಹೇಳೋದೇನು ಅಂತ ಹೇಳಿದ್ರೆ, ಈ ಕಲಾಕೃತಿಗಳಿದೆಯಲ್ಲ, ಈ ತೊಗಲುಗೊಂಬೆ ಅಂತ ಕಲಾಕೃತಿಗಳನ್ನ ನೀವು ಒಂದು ಮೊಮೆಂಟು ಆಗಿ ಮಾಡೋದ್ರ ಮೂಲಕ ಆ ಮೂಲ ಕಲಾವಿದನಿಗೆ, ಇವತ್ತು ಅವರು ರಿಜಿಸ್ಟ್ರೇಷನ್ ಬಗ್ಗೆನೂ ಮಾತಾಡಿದ್ರು, ಆ ಮೂಲ ಕಲಾವಿದನಿಗೆ ಒಂದು ಮತ್ತೆ ಆ ಕಲೆಯ ಒಂದು ಪೋಷಣೆಗೂ ನೆರವಾಗುತ್ತೆ, ಅವನ ಆರ್ಥಿಕ ಸ್ಥಿತಿನೂ ಸುಧಾರಿಸುತ್ತೆ, ಕೊನೆಗೆ ಜಾನಪದ ಕಲೆ ಕೂಡ ಉಳಿಯುತ್ತೆ. ಈ ದೃಷ್ಟಿಯಿಂದ ಕೂಡ ನಾವು ಇವತ್ತು ಸಮಕಾಲೀನ ಸಂದರ್ಭದಲ್ಲಿ ತುಂಬ ಗಂಭೀರವಾಗಿ ಯೋಚಿಸಬೇಕಾಗಿದೆ ಅಂತ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಲಹೆಯನ್ನು ಅಕಾಡೆಮಿಗಳು ತಗೊಳ್ಳೋದಿಲ್ಲ, ಯಾಕೆಂದ್ರೆ ಅವರಿಗೆಲ್ಲ ಮಾಡ್ಸೋಕ್ಕೆ ಕಷ್ಟ ಆಗ್ತದೆ. ಅಲ್ಲ, ಇನ್ನೂ ಗೊತ್ತಾಗಬೇಕಾಗಿದೆ. ಹಾಗೆ ಒಂದೇ ಒಂದು ಕನ್ಕ್ಲೂಡು ಆಯಿತು. ದಯವಿಟ್ಟು ಒಂದೇ ಒಂದು ವಿಷಯ ಕೂತ್ಕೊಳ್ಳಿ. ಇಡೀ ಉತ್ತರ ಕರ್ನಾಟಕದಲ್ಲಿ ತಾವೇ ಬರೆದ ಚಾಲೂ ಇರುವ ಹಾಡುಗಳು ಜಾನಪದ ಗೀತೆ ಅಂತ ಪ್ರಸಾರ ಆಗ್ತವೆ. ಈ ಕುರಿತು ಇಡೀ ಉತ್ತರ ಕರ್ನಾಟಕದ ವಿದ್ವಾಂಸರು ಅದನ್ನು ಸ್ಪಷ್ಟಗೊಳಿಸಬೇಕು, ಅರ್ಥ ಮಾಡ್ಕೋಬೇಕು. ಜನಪ್ರಿಯ ಯಾವುದು, ಜನಪದೀಯ ಮೂಲದ್ದು ಯಾವುದು ಅನ್ನೋದನ್ನು ಅಗತ್ಯ ಅನ್ನೋದು ನಿಮ್ಮ ಮೂಲಕ ಅದನ್ನು ಮುಟ್ಸಕ್ಕೆ ನೋಡ್ತಾ ಇದ್ದೀವಿ. ದಯವಿಟ್ಟು ಅಂಥ ಹಾಡುಗಳನ್ನು ಏನಂತ ಕರೀರಿ, ಯಾವ ಹಾಡಿಗೂ ಬೆಲೆ ಇದೆ, ಗೌರವ ಇದೆ. ನಾವು ಯಾವುದನ್ನು ಅಸಡ್ಡೆ ಕಾಣಬೇಕಾಗಿಲ್ಲ, ಆದರೆ ಯಾವ ಝೂನ್ನಲ್ಲಿ ಅಂತ ಹೇಳೋದನ್ನು ಮಾತ್ರ ಹೇಳಬೇಕಾಗಿದೆ. ದಯವಿಟ್ಟು ಏನಾದ್ರು ಹೇಳ್ಬೋದು ಅದ್ರ ಮೇಲೆ. ಓಕೆ, ಗೋಷ್ಠಿಯ ಎಲ್ಲ ವಿದ್ವಾಂಸರಿಗೂ ಮತ್ತು ಪ್ರೀತಿಪಟ್ಟು ಪ್ರತಿಕ್ರಿಯಿಸಿ ಕೇಳಿದ ಎಲ್ಲರನ್ನೂ ಪ್ರೀತಿಯಿಂದ ನಮಿಸ್ತೇವೆ. ಧನ್ಯವಾದಗಳು. ಈ ವೇದಿಕೆಯನ್ನು ವ್ಯವಸ್ಥೆಗೊಳಿಸಿದ, ಜಾನಪದಕ್ಕೂ ಒಂದು ವೇದಿಕೆಯನ್ನು ತಂದುಕೊಟ್ಟ ಬುಕ್ರಮಾದ ಎಲ್ಲ ಪ್ರೀತಿಯವರಿಗೂ ನಮ್ಮ ನಮನಗಳನ್ನು ಸಲ್ಲಿಸ್ತೇವೆ. ಕೇಳಿದ ನಿಮಗೂ ಕೂಡ ನಮ್ಮ ನಮನಗಳು. ಧನ್ಯವಾದಗಳು. ಅದು ಸತ್ವ ಇರೋದೇ ಅದು ಜನಪದದಲ್ಲಿ, ಯಾಕೆಂದರೆ ಅದು ನಮ್ಮ ಬೇರು. ಈ ಬೇರು ತುಂಬ ಬಹುರೂಪಿ, ಬಹುತ್ವರೂಪಿ ಅದು. ಹಾಗಾಗಿ ಅದನ್ನು ಉಳಿಸ್ಕೊಳ್ಳೋದೇ ಬಹುಶಃ ನಮಗೆ ಉಳಿಗಾಲ ಇಲ್ಲ ಅಂತ. ಇದು ಬರೀ ರಿಜಿಸ್ಟ್ರೇಷನ್ನ ಮಾತಲ್ಲ ಅಥವಾ ಇನ್ನೇನೋ ಇದರ ಮಾತಲ್ಲ ಅದು. ಅಂದರೆ ಇದಕ್ಕೆ ನಾವೆಲ್ಲರೂ ಮನಸ್ಸು ಮಾಡಬೇಕಾಗಿದೆ. ಜನಪದದಲ್ಲಿ ಇದ್ದವರು ಇಲ್ಲದೆ ಇದ್ದವರು ಅಂತ ಅನ್ನೋದಿಲ್ಲ ಇಲ್ಲಿ. ಎಲ್ಲರೂ ಜನಪದದಲ್ಲಿ ಒಂದಲ್ಲ ಒಂದು ರೀತಿಯಿಂದ ನಮ್ಮ ತಾಯಿ ಬೇರೆ ನಮ್ಮ ಜೊತೆಗೆ ಇರಲೇಬೇಕಾಗುವಂಥದ್ದು. ಅದನ್ನು ಬಿಟ್ಟರೆ ನಮಗೆ ಉಳಿಗಾಲ ಇಲ್ಲ ಅಂತ ಅನ್ನೋದು ಅದು ನಮ್ಮೆಲ್ಲರಿಗೆ, ನಗರದಲ್ಲಿರುವವರಿಗೆ ಅದು ತಲೆಯಲ್ಲಿ ಮೊದಲು ಇರಬೇಕು. ಈ 4 ಜನ ಬಹಳ ರಸವತ್ತಾದ ಚರ್ಚೆಯನ್ನು ಮಾಡಿದ್ದಾರೆ. ನಮ್ಮ ಸತ್ವವನ್ನು ನಾವು ಜನಪದದ ಮೂಲಕ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತು ಈ 4 ಜನರಿಗೆ ಅತ್ಯಂತ ಧನ್ಯವಾದಗಳು. ತುಂಬ ರಸವತ್ತಾದ ಚರ್ಚೆ ಆಯಿತು. ಈ ಒಂದು ಕಾರ್ಯಕ್ರಮದೊಂದಿಗೆ ಇವತ್ತಿನ ಇದು ಮುಕ್ತಾಯಗೊಳ್ತಾ ಇದೆ. ಕೊನೆಯದಾಗಿ ನಮಗೆ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ. ಅವರ ಹೆಸರನ್ನೊಮ್ಮೆ ಓದ್ಬಿಡ್ತೀನಿ. ನೆಟ್ಕಲ್ಲಪ್ಪ ಸ್ಪೋರ್ಟ್ಸ್ ಫೌಂಡೇಶನ್ ಅವರು, SKME ಅವರು, ಜನ್ನತ್ ಗ್ರೂಪ್ಸು, ವೆಸ್ಕೋ ಗ್ರೂಪ್ ಮತ್ತು ಮಿನೆರ್ವಾ ಗ್ರೂಪ್ ಇವರೆಲ್ಲರೂ ನಮ್ಮ ಜೊತೆ ಈ ಕಾರ್ಯಕ್ರಮ ಹೀಗೆ ಸಂಪನ್ನಗೊಳ್ಳಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲರಿಗೆ ಮತ್ತು ಈ ವೇದಿಕೆಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ 4 ಜನರಿಗೆ, ಅದರಲ್ಲೂ ಹಾಡನ್ನು ಹಾಡಿದಂತಹ ಶಿಲ್ಪಾ ಮೇಡಮ್ ಅವರಿಗೆ ಧನ್ಯವಾದಗಳು. ನನ್ನನ್ನು ಕೈ ತೋರಿಸಿ ಹೇಳಿದರು, ಖಂಡಿತ ನಾನು ಜನಪದವನ್ನು ಬದಲಾಯಿಸಿ ಅಂತಂದರೆ ದೇವರಾಣೆಗೂ ಖಂಡಿತ ನಾನು ಮೊದಲು, ಅದಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ, ಯಾಕೆಂದರೆ ಅದು ಬೇರು ಅಂತ ಹೇಳ್ತಾ ಧನ್ಯವಾದ.